ಶ್ರೀಗುರುಭ್ಯೋ ನಮಃ ಹರಿಃ. ನಾರಾಯಣಾಯ ಗುಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವೃತ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏವಂ ಸ್ವಪುತ್ರವಚನಂ ಸನಿಶಮ್ಯ ರಾಜಾ ಪ್ರೋವಾಚ ನಾನುಗುಣಮೇತದಹೋ ಮನಸ್ತೆ ಕೋ ನಾಮ ಪಾಂಡುತನಯೇಷು ಗುಣೋತ್ತಮೇಷು ಪ್ರೀತಿಂ ನಯಾತಿ ನಿಜವೀರ್ಯಭವೋಚ್ಚಯೇಷು. ಏವಂ ಸ್ವಪುತ್ರವಚನಂ ತನ್ನ ಪುತ್ರನ ಮಾತನ್ನ ಸಹ ರಾಜ ಆ ಧೃತರಾಷ್ಟ್ರ ರಾಜ ನಿಶಮ್ಯ ಕೇಳಿ ಪ್ರೋವಾಚ ಹೇಳಿದ. ದುರ್ಯೋಧನನ ಈ ಮಾತಿಗೆಲ್ಲ ಧೃತರಾಷ್ಟ್ರ ಉತ್ತರ ಕೊಟ್ಟ. ನ ಅನುಗುಣಮೇತದಹೋ ಮನಸ್ತೆ ನ ಅನುಗುಣಂ ಏತತ್ ಅಹೋ ಮನಃ ತೇ. ನಿನ್ನ ಮನಸ್ಸು ಸರಿಯಾಗಿಲ್ಲ, ನಿನ್ನ ಮನಸ್ಸು ಸರಿಯಿಲ್ಲ. ಯಾಕೆ? ಓ ನಾಮ ಪಾಂಡುತನಯೇಷು ಗುಣೋತ್ತಮೇಷು ಪ್ರೀತಿಂ ನಯಾತಿ ನಿಜವೀರ್ಯ ಭವೋಚ್ಚಯೇಷು. ಪಾಂಡವರು ಯಾರು? ನಿಜ ಗುಣೋತ್ತಮೇಷು, ಗುಣಗಳಿಂದ ಭಾರಿ ಉತ್ತಮರು. ನಿಜವೀರ್ಯ ಭವೋಚ್ಚಯೇಷು, ನಿಜ ವೀರ್ಯ ಭವ ಉಚ್ಚಯೇಷು, ತನ್ನ ಸ್ವಂತ ಸಾಮರ್ಥ್ಯದಿಂದ ಉಚ್ಚಯ ಶ್ರೇಷ್ಠತೆಯನ್ನು ಉಚ್ಛ್ರಾಯವನ್ನು ಪಡೆದವರು. ಅಂಥ ಪಾಂಡವರಲ್ಲಿ ಕೋನಾಮ ಪ್ರೀತಿಂ ನ ಯಾತಿ, ಯಾರ ತಾನೇ ಪ್ರೀತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಹೌದು 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 ಬೇಕು. ಹೌದು ಹೌದು, ಪಾಂಡವರು ಹಾಗೆಲ್ಲ ಇಷ್ಟಪಡೋದಿಲ್ಲ. ಗುಣೋತ್ತಮೇಶು ಒಂದು ಗುಣೋತ್ತಮೇಶು ನಿಜವೀರ್ಯ ಭವೋಚ್ಚಯೇಶು ಪಾಂಡುತನಯೇಶು. ಅದನ್ನು ಹೇಳೋದಕ್ಕೆ ಕಾರಣ ಪಾಂಡವರ ಮಕ್ಕಳೇ. ನೀನು ಮಾಡಿದ ಪಾಂಡವರಾಜನ ಮಕ್ಕಳೇ ಅವರು. ಏನಂತ ಆಕ್ಷೇಪಣೆ ಮಾಡಿದ್ದೇವನೋ ಆ ಮಕ್ಕಳಲ್ಲ ಅವರೆಲ್ಲ ಕೂಡ ಅಂಥೇಳಿ. ಅಲ್ಲ, ಅವ್ರ ಮಕ್ಕಳೇ ಒಪ್ಕೊಂಡಿದ್ದಾರೆ ಎಲ್ಲ ಕೂಡ. ಪಾಂಡುತನೆಯರು ಹೌದು, ಗುಣೋತ್ತಮರು ಹೌದು, ಸ್ವಂತ ಶಕ್ತಿಯಿಂದ ಮುಂದೆ ಬಂದವರು. ಅವ್ರನ್ನ ಪ್ರೀತಿ ಅಂತ ಇರೋದು ತಪ್ಪದು. ಪ್ರೀತಿಗೆ ಏನೇನು ಕಾರಣ ಬೇಕೋ ಅದೆಲ್ಲ ಇದೆ ಅಂತ ಅರ್ಥ. ಬಂಧುತ್ವ ಇದೆ ಪಾಂಡುತನೆಯರು, ಉತ್ತಮತ್ವ ಇದೆ ಗುಣೋತ್ತಮರು, ಮತ್ತು ಸಾಮರ್ಥ್ಯ ಇದೆ ನಿಜವೀರ್ಯ ಭವೋಚ್ಚಯೇಶು. ಅವ್ರ ಪ್ರೀತಿ ಯಾಕೆ ಹೊಂದೋದಿಲ್ಲ? ಸ್ವಸಾಮರ್ಥ್ಯ, ನಿಜ ಸಾಮರ್ಥ್ಯ, ನಿಜ ವೀರ್ಯ, ಸ್ವಂತ ಶಕ್ತಿಯಿಂದ ಮುಂದೆ ಬಂದವರೇ ಹೊರತು ಯಾರೋ ಇದ್ರೆ ನಿನ್ನಂತೆ ಜೂಜು ಕೆಟ್ಟ ಶಕ್ತಿ ಅದು ಇದು ಚಾಡಿ ಹೇಳ್ಕೊಂಡು ಬಂದವರಲ್ಲ. ಬಹಳ ಮುಖ್ಯ. ಓದ್ ಚೆನ್ನಾಗಿ ಬರೆದು ಪಾಸಾಗಿದ್ದಾರೆ ಅಂತ ಹೇಳಿದ್ರೆ ಹಾಗೆ. ತೇಹಿ ಬಾಹುಬಲತಃ ಅಖಿಲ ಭೂಪಭೂತಿಂ ಮಯ್ಯಾಕೃಷಂತೆ ನಚವಃ ಪ್ರತಿಷೇಧಕಾಸ್ತೆ ತಸ್ಮಾತ್ ಶಮಂ ವ್ರಜ ಶುಭಾಯ ಕುಲಸ್ಯ ತಾತ ಕ್ಷೇಮಾಯ ನೋ ಭವತಿ ವೋ ಬಲವದ್ವಿರೋಧಃ. ತೇ ಹಿ ಸ್ವಬಾಹುಬಲತಃ ಅಖಿಲ ಭೂಪಭೂತಿಂ ಮಯಿ ಆಕೃಷಂತಿ ನಚವಃ ಪ್ರತಿಷೇಧಕಾಃ ತೇ ತಸ್ಮಾತ್ ಶಮಂ ವ್ರಜ ಶುಭಾಯ ಕುಲಸ್ಯ ತಾತ ಕ್ಷೇಮಾಯ ನೋ ಭವತಿ ವಹ ಬಲವದ್ವಿರೋಧಃ. ತೇ ಹಿ ಅವರೆಂಥವರು ಸ್ವಬಾಹುಬಲತಃ ಅಖಿಲ ಭೂಪಭೂತಿಂ ಮಯಿ ಆಕೃಷಂತಿ, ತಮ್ಮ ಸ್ವಂತ ಬಾಹುಬಲದಿಂದ ಅಖಿಲ ಭೂಪಭೂತಿಂ ಎಲ್ಲ ರಾಜರುಗಳ ಸಂಪತ್ತನ್ನು ಮಯಿ ಆಕೃಷಂತಿ ನಮ್ಮಲ್ಲಿ ಹಾಕ್ತಾ ಇದ್ದಾರೆ. ರಾಜ್ಯವನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಅದೆಲ್ಲ ರಾಜರ ಸಂಪತ್ತನ್ನು ಕೂಡ ತಂದು ನಮ್ಮ ರಾಜ್ಯವನ್ನು ನನಗೆ ಒಪ್ಪಿಸ್ತಾ ಇದ್ದಾರೆ. ತಾವೇನು ಇಟ್ಕೋತಾ ಇಲ್ಲ, ನನಗೆ ಒಪ್ಪಿಸ್ತಾ ಇದ್ದಾರೆ. ಅಕೌಂಟಿಗೆ ಕ್ರೆಡಿಟ್ ಮಾಡೋ ಅಂತಾರಲ್ಲ, ಒಪ್ಪಿಸ್ತಾ ಇದ್ದಾರೆ. ನಚವಹ ಪ್ರತಿಷೇಧಕಾಸ್ತೆ, ಅವ್ರು ನೀವನ್ನೇನು ಬೇಡ ಅಂತ ಹೇಳಿಲ್ಲ, ನೀವು ಮಾಡಿ ಬೇಕಾದರೆ. ನಾವು ಹೊಟ್ಟೆ ಹೋಗ್ತೀವಿ ಹೋಗಬೇಡ ಅಂತಲೇ ಹೇಳಿಲ್ಲ. ಹಾಗೆ ಮಾಡಿದ್ದಾರೆ ಅಂದರೆ ತೊಂದರೆ ಆಗ್ತೈತೆ. ನೀನು ಹೋಗು, ನೀನು ದಿಗ್ವಿಜಯ ಮಾಡು, ನೀನು ರಾಜ್ಯ ಬೆಳೆಸು ಅಂತ ಹೇಳ್ತಾ. ನಚತೆ ಪ್ರತಿಷೇಧಕಾಹ, ನಿಮ್ಮ ವಿರೋಧಿ ಅರ್ಧ ಮಾಡ್ತಕ್ಕಂಥವ್ರಲ್ಲ ಅವರು. ತಸ್ಮಾತ್ ಶಮಂ ವ್ರಜ, ಅದನ್ನು ಶಮಂ ವ್ರಜ ಶಾಂತಿಯನ್ನು ಹೊಂದು. ಶುಭಾಯ, ಯಾತಕ್ಕೆ? ಶುಭಾಯ ಒಳ್ಳೆಯದಕ್ಕೋಸ್ಕರ.
ಕುಲಸ್ಯ ಶುಭಾಯ ವಂಶದ ಒಳ್ಳೆಯದಕ್ಕೋಸ್ಕರ ತಾತ ಕ್ಷೇಮಾಯ ನೋ ಭವತಿ ನೋ ಬಲವದ್ವಿರೋಧ ಒಳ್ಳೆ ಹಿತೋಕ್ತಿಯನ್ನು ಕೊಟ್ಟ. ಈಗ ಇದನ್ನು ಉಳಿದವ್ರು ಆದ್ಮೇಲೆ ಹೇಳ್ತಾರೆ. ಆಮೇಲೆ ಧೃತರಾಷ್ಟ್ರನಿಗೆ ಉಳಿದವ್ರು ಹೇಳಬೇಕಾಯ್ತೆಲ್ಲ ಬಿಟ್ಟುಬಿಟ್ಟ. ಪುತ್ರ ವ್ಯಾಮೋಹ ಬಂದ ಮೇಲೆ ಇದೇ ಮಾತನ್ನು ಬೇರೆಯವ್ರ ರೀತಿ ಹೇಳಿದರೆ ಕೇಳೋದಿಲ್ಲ. ಈಗ ತಾನು ಅವ್ರಿಗೆ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಅಂದರೆ ಕಲ್ಯಾವೇಶದಿಂದ ಅವನ ಬುದ್ಧಿ ಮತ್ತೆ ಎಷ್ಟು ಸರಿ ಇತ್ತು, ಆಮೇಲೆ ಎಷ್ಟು ಕೆಟ್ಟೋಯ್ತು ಅಂತ ಹೇಳ್ತಾರೆ. ತಾತ ಮಗು ತಂದೆ ಹೇಳಿಲ್ಲ ಸಂಸ್ಕೃತದಲ್ಲಿ. ತಾತ ಅಂದ್ರೆ ಸಂಬಂಧದಲ್ಲಿ ತಂದೆ, ತಾತ ಅಂದ್ರೆ ಮಗು ಅಂತ ಇನ್ನೊಂದು ಅರ್ಥ. ತಾತೋ ಅನುಕಂಪೆ ಅಂತಿದೆ. ಯಾರು ಪ್ರೀತಿಯಿಂದ ಮಾತಾಡ್ತಾರೆ, ಅನುಕಂಪೆಯಿಂದ ಮಾತಾಡಿಸ್ತಾರಲ್ಲ, ನೋಡಯ್ಯ ನೋಡಪ್ಪ ಅಂತ ಹೇಳ್ತಾರಲ್ಲ, ಹಾಗೆ ಎರಡರ್ಥ ಇದೆ ಸಂಸ್ಕೃತದಲ್ಲಿ. ಅದಕ್ಕೆ ಭವತಿ ವಹ ಬಲವದ್ಬಿರು ಕನ್ನಡದ ಅರ್ಥ ಇಲ್ಲ. ತಂದೆ ತಂದೆ ಎಂಬ ಅರ್ಥ ಇಲ್ಲ ಅದಕ್ಕೆ ಸಂಸ್ಕೃತದಲ್ಲಿ. ತಂದೆ ಇಲ್ಲ, ಮಕ್ಕಳು ಚಿಕ್ಕವರೆಲ್ಲ ಪ್ರೀತಿಯಿಂದ ಕರಿಬಹುದು. ಅದು ಬೇರೆ. ಅದು ತಾತ ಅಲ್ಲೂ ತಾತ ಮಗು ಅಂತ ಕರಿ, ಮಗು ಅಪ್ಪ ಅಯ್ಯೋ ಕುಸೆ ಅಂತ ಹೇಳಿ ಆರರ್ಥ. ಭವತಿವೋ ಬಲವದ್, ಇದು ಇಂಪಾರ್ಟೆಂಟ್. ಕ್ಷೇಮಾಯನೋ ಭವತಿವೋ ಬಲವದ್ವಿರೋಧ ಎಂದು ಬಲಿಷ್ಠರ ವಿರೋಧ ಕಟ್ಟಿಕೊಳ್ಳೋದು ಒಳ್ಳೆಯದಕ್ಕೆ ಕಾರಣ ಆಗೋದಿಲ್ಲ. ಸುಭಾಷಿತ. ಎಂದು ಪ್ರಬಲರ ವಿರೋಧಿಯಾಗಿ ನಿಲ್ಲಬಾರದು. ಇವತ್ತು ಮೇಕೆ ಹೋಗಿ ಆನೆ ಜೊತೆಗೆ ಯುದ್ಧ ಮಾಡಿ ಏನಾಗುತ್ತದು? ಎಷ್ಟು ನೂರಾರು ಆನೆ ಬೇಕೆ ಕರೋಡೋದ್ರೆ ಗೆಲ್ಲಕ್ಕಾಗೋದಿಲ್ಲ. ಅದು ಆನೆ ಒಂದೇ ಸಾಕು ಮುಗಿಸ್ಲಿಕ್ಕೆ. ಎಂದು ಬಲವದ್ ವಿರೋಧ ಮಾಡಿಕೊಳ್ಬಾರ್ದು. ತುಂಬ ಇಂಪಾರ್ಟೆಂಟ್. ಯಾರನ್ನ ಯಾರ ತಾತ ಅಂತ ಕರಿಬೇಕು? ಏನಂತ ಕರಿಬೋದು? ತಾತ ಅಂದ್ರೆ ತಂದೆ ಅಂತ ಅರ್ಥ. ಗೌರವದಿಂದ ತಂದೆ ಅಂತ ಕರೀ. ದೇವ್ರಿಗೆ ಹರಿದೇವ ಪರೋ ಹರಿದೇವ ಗುರುಹು. ಅರೆ ತಂದೆ ನೀನೇ ನನಗೆ ತಾಯಿ ಹಿಂದೇನೆ ದೇವಿ ಅಂತ ಹೇಳೋದಿಲ್ಲ. ಆ ರೀತಿ ಕರಿಬಹುದು ಅಷ್ಟೆ. ಆದರೆ ಮುಖ್ಯವಾಗಿ ತಂದೆ ಅಂತ ಕರೆಯೋ ಅಧಿಕಾರ ರುಜುಗಳಿಗೆ ಮಾತ್ರ. ಬೇರೆ ಯಾರು ಧೈರ್ಯ ತಂದೆ ಅಂತ ಕರೆಯೋಗಿಲ್ಲ. ಉಳಿದವರು ತಾತ ಅಂತ ಕರಿಬೇಕು. ದೇವತೆಗಳು, ಬೇರೆ ದೇವತೆಗಳು. ಬೇರೆಯವರೆಲ್ಲ ಮುತ್ತಾತ ಅಂತ ಕರಿಬೇಕು ದೇವರನ್ನ. ಅದು ಹೇಳಿದ್ದಾರೆ ಆಚಾರ್ಯ. ಅವರು ಮಾತ್ರ ತಂದೆ ಅಂತ ಕರಿಬೇಕು. ಯಾಕಂದ್ರೆ ಸಾಕ್ಷಾತ್ ತಂದೆ ಅವರೇ. ನಿಜವೀರ್ಯ ಭವೋಚ್ಚಯೇಶು. ನೀನು ಹಾಗೆ ಮಾಡು. ಇದು ಸಂದೇಶ, ಎಲ್ಲರೂ ಅರ್ಥ ಮಾಡ್ಕೋಬೇಕು ಸಂದೇಶ. ಕ್ಷೇಮಾಯನೋ ಭವತಿವೋ ಬಲವದ್ವಿರೋಧ. ಬಲಿಷ್ಠರ ಎಂದು ವಿರೋಧ ಯಾವ ಕಾಲಕ್ಕೂ ಒಳ್ಳೆಯದಕ್ಕೆ ಕಾರಣ ಆಗೋದಿಲ್ಲ. ಅದು ಇವನು ಕುಂಭಕರ್ಣ ಹಾಗೆ ಹೇಳ್ತಾನೆ ರಾವಣನಿಗೆ, ಪ್ರಶಸ್ಯತೇನೋ ಬಲಿಭಿರ್ವಿರೋಧ. ಇದೇ ಮಾತಲ್ಲಿ ಬಂದಿದೆ. ಇಲ್ಲಿ ಇವನಿಗೆ ಹೇಳಿದ್ದು, ಕುಂಭಕರ್ಣ ರಾವಣನಿಗೆ ಹೇಳಿದ್ದು. ಎಂದು ಕೂಡ ಬಲಿಷ್ಠರದ ವಿರೋಧ ಕಟ್ಕೋಬಾರ್ದು. ರಾಮ ಭಾರಿ ಬಲಿಷ್ಠ ಅಂತ ಗೊತ್ತಾಗುತ್ತೆ. ಕತೆ ಕೇಳಿದ್ ನಿನ್ನ ಬಾಯಲ್ಲೇ ಕೇಳಿದ ಮೇಲೆ ಭಾರಿ ಬಲಿಷ್ಠ ಅಂತ ಗೊತ್ತಾಗುತ್ತೆ. ಹಾಗೆಲ್ಲ ಮಾಡ್ಕೋಬೇಡ ಅಂತ. ಆದರೆ ಅದು ಅವನು ಕುಂಭಕರ್ಣ ಆಮೇಲೆ ತಾನು ಹೇಳಿದ ಮಾತನ್ನು ತಾನೇ ಬಿಟ್ಟ. ಧೃತರಾಷ್ಟ್ರ ತಾನು ಹೇಳಿದ ಮಾತನ್ನು ತಾನೂ ಬಿಟ್ಟ. ಏವಂ ಬ್ರುವತ್ಯಪಿ ನೃಪೇ ಪುನರಾಹ ಪಾಪ ಆಶ್ರಿತ್ಯ ಸೌಫಲಮತಂ ಯದಿ ನೈವ ಪಾರ್ಥಾನ್ ಅನ್ಯತ್ರ ಯಾಪಯಸಿ ನಾಗಪುರಾತ್ ಪರೇತಾನ್ ದೃಷ್ಟ್ವಾಖಿಲಾನಪಿ ಹಿನೋ ಮುದಮೇ ಹಿ ಪಾರ್ಥೈಃ. ಏವಂ ಬ್ರುವತಿ ಅಪಿ ನೃಪೇ ಪುನಃ ಆಹ ಪಾಪಃ ಆಶ್ರಿತ್ಯ ಸೌಬಲಮತಂ ಯದಿ ನ ಏವ ಪಾರ್ಥಾನ್ ಅನ್ಯತ್ರ ಯಾಪಯಸಿ ನಾಗಪುರಾತ್ ಪರೇತಾನ್ ದೃಷ್ಟ್ವಾ ಅಖಿಲಾನ್ ಅಪಿ ಹಿ ನೋ ನಹಾದ್ ಮುದಂ ಏಹಿ ಪಾರ್ಥೈಃ. ಏವಂ ಬ್ರುವತ್ಯಪಿ ನೃಪೇ. ಎಷ್ಟು ರಾಜ ಹೇಳಿದರೂ ಕೂಡ ನೃಪೇ ಏವಂ ಬ್ರುವತಿ ಸತಿ ಅಪಿ, ಧೃತರಾಷ್ಟ್ರ ಹೇಳಿದರೂ ಕೂಡ ಪುನರಾಹ ಪಾಪಃ. ಅಪಾಪಿಯಾದ ದುರ್ಯೋಧನ ಮತ್ತೆ ಮಾತಾಡಿದ. ಯಾತಕ್ಕೆ? ಸೌಬಲ ಮತಂ ಆಶ್ರಿತ್ಯ. ಶಕುನಿಯ ಮಾತನ್ನ ಕೇಳಿಕೊಂಡು ತಂದು ಬುದ್ಧಿಯನ್ನು ಉಪಯೋಗಿಸಿಬಿಟ್ಟು ಹೇಳಿದ. ಹೇಗೆ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದ ಅವನು. ಯದಿ ನೈವ ಪಾರ್ಥಾನ್ ಅನ್ಯತ್ರ ಯಾಪಯಸಿ ನಾಗಪುರಾತ್. ಯದಿ ನೈವ ಪಾರ್ಥಾನ್ ಅನ್ಯತ್ರ ಯಾಪಯಸಿ ನಾಗಪುರಾತ್. ನಾಗಪುರಾತ್ ಹಸ್ತಿನಾಪುರ. ಹಸ್ತಿನಾಪುರದಿಂದ ಪಾರ್ಥಾನ್ ಈ ಪಾಂಡವರನ್ನ ಅನ್ಯತ್ರ ಬೇರೆ ಕಡೆಗೆ ನಾ ಯಾಪಯಸೇವ ಕಳಿಸ್ದೆ ಹೋಗಿಬಿಟ್ರೆ ದೃಷ್ಟ್ವಾ ಅಖಿಲಾನ್ನಹ ಪರೇತಾನ್. ಪರೇತಾನ್ ಸತ್ತೋಗೋದು, ಅವೆಲ್ಲ ಸತ್ತೋಗ್ಬಿಡ್ತೇವೆ. ಗೊತ್ತಾಯ್ತಾ? ಮುದಮೈಹಿ ಪಾರ್ಥೆ. ಪಾಂಡವರಿಗೆ ಸುಖವಾಗಿರೋ ನೀನು. ಗೊತ್ತಾಯ್ತಾ? ಪಾಂಡವರಿಗೆ ಸುಖವಾಗಿರೋ, ಇವೆಲ್ಲ ಸತ್ತೋಗ್ಬಿಡ್ತೀವಿ ಅಂತ ಹೇಳ್ತಾ. ಇದು ಟ್ರಿಕ್, ಇದು ಉಪಯೋಗಿಸಿದ್ದು. ಸಾಯ್ತೇವೆ ಅದು ಸೆಂಟಿಮೆಂಟಲ್ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಕ್ಕೆ ಕೊಟ್ಟಿದ್ದಾನೆ. ಈಗ ಅದಾಗ್ತಾನೆ ಅವನು. ತುಂಬ ಜನ ಮಾಡೋದು ಹಾಗೇನೆ, ಎಮೋಷನಲ್ ಬ್ಲಾಕ್ ಮೇಲಿಂದಾನೆ ಮಾಡೋದು. ಮಕ್ಕಳೆಲ್ಲ ಸಾಮಾನ್ಯವಾಗಿ ತಂದೆ ತಾಯಿಗಳನ್ನ ಏನು ಮಾಡ್ತಾರೆ, ಹೆದರ್ಸ್ತಾರೆ. ಅನೇಕ ನಾವೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ ವಿಚಾರದ ಬಗ್ಗೆ ಇವ್ರು ಒಪ್ಪದೆ ಹೋದರೆ ಒಪ್ಪಿಸ್ಲಿಕ್ಕೆ ಏನು ಮಾಡ್ತಾರೆ? ಇದನ್ನು ದುರ್ಯೋಧನ ಹೇಳಿಕೊಟ್ಟ ತಂತ್ರ ಇದು. ದುರ್ಯೋಧನ ತಂತ್ರ ಕಲಿಯುಗ ಜನಗಳ ಸಾಮಾನ್ಯ ತಂತ್ರ ಇದು. ಅವನು ಕಲಿ.
ಅನ್ಯತ್ರ ಯಾಪಯಿಸಿ ಹೊಟ್ಟಿನ ಉದ್ದೇಶ ಇರು ಪಾಂಡವರು ಇಲ್ಲಿ ಇರಬಾರ್ದು. ನಮ್ಮದೇನು ಪಾಂಡವರು ಧರ್ಮಾದಿಗಳು, ಧರ್ಮಾದಿ ಮನೇಲಿ ಇರಬಾರ್ದು ಅಷ್ಟೇ. ಇದ್ರೆ ಮನೆ ಬಿಟ್ಟು ಹೋಗ್ತೀವಿ. ಎಷ್ಟೋ ದಿನ ಹೇಳ್ತಾರೆ ಸ್ವಾಮಿಗಳು ಮನೆ ಬರೋದಿಲ್ಲ, ಹೋಗೋರು ಬರೋದಿಲ್ಲ, ಡಿಸ್ಟರ್ಬ್ ಆಗುತ್ತೆ ನಮಗೆ, ಡಿಸ್ಟರ್ಬ್ ಆಗುತ್ತೆ. ಆ್ಯಕ್ಚುಲಾಗಿ ಇದೆ ಎಷ್ಟೋ ಜನಗಳು ಅದೆಲ್ಲ ಐ ಡೋಂಟ್ ಲೈಕ್ ಆಲ್ ದಟ್ ಅಂತೇಳಿ. ಅದಕ್ಕೆ ನಾವು ಬರೋದೇ ಇಲ್ಲ ಮನೆಗೆ, ಅದು ಮುಗಿಯೋವರೆಗೂ ಬಾಬಿರು ಫೋನ್ ಮಾಡಿ ಬರ್ತೀವಿ ಮುಗಿತು ಅಂತೇಳಿ. ವಿಕಾಸನ ಅಂತವ್ರು ಇದ್ದಾರೆ. ಇದೆಲ್ಲ ದುರ್ಯೋಧನ ಹೇಳೋ ಮಾತುಗಳಿದ್ದಾಗೆ. ಅನ್ಯತ್ರ ಅವಾಗ ಅವತ್ತೊಂದು ನಿರ್ವಹಣೆ ಎಷ್ಟೋ ಸರಿ ಅವನು ಮಾಡೋದನ್ನು ತಡ್ಕೊಂಡಿರ್ತಾರೆ. ಇಷ್ಟ ಇಲ್ಲದವರು ಇವ್ನು ಮಾಡೋದನ್ನು ತಡ್ಕೋಬೋದಲ್ಲ, ಕೊನೆ ಪಕ್ಷ ಅದಿಲ್ಲ, ತಮ್ಮದೇ ನಡಿಬೇಕು. ಅನ್ಯತ್ರ ಯಾಪಯಿಸಿ ನಾಗಪುರಾತ್ ಪರೇತಾನ್ ದೃಷ್ಟ್ವಾ ಅಖಿಲಾನಪಿ ಹಿನಃ ಮುದಮೇಹಿ ಪಾರ್ಥೈಃ ಏವಂ ನಿಶಮ್ಯ ಗತಿತಂ ಸುತಹರ್ದಪಾಶೈಃ ಆಕೃಷ್ಯತಾಶು ಸ ನೃಪೋ ಹರಿಧರೇಚ್ಛಯೈವ ಪ್ರೋವಾಚ ಪುತ್ರಮಪಿತೆ ಬಲಿದೋರಪಾರ್ಥಾಃ ಶಕ್ಯಾಃ ಪುರಾತ್ ತನಯ ಪ್ರಾಪಯಿತುಂ ಕಥಂಚಿತ್. ಕಳಿಸ್ಕೊಡೋದಕ್ಕೆ ಅಂತ ಅರ್ಥ. ಏವಂ ನಿಶಮ್ಯ ಗದಿತಂ ಸುತಹಾರ್ಧಪಾಶೈಃ ಆಕೃಷ್ಯತ ಆಶು ಸಹ ನೃಪಃ ಹರಿಧರೇಚ್ಛಯಾ ಏವ ಪ್ರೋವಾಚ ಪುತ್ರಂ ಅಪಿ ತೇ ಬಲಿನಃ ನ ಪಾರ್ಥಾಃ ಶಕ್ಯಾಃ ಪುರಾತ್ ತನಯಾ ಪ್ರಾಪಯಿತುಂ ಯಾಪಯಿತುಂ ಕಥಂಚಿತ್. ಏವಂ ನಿಶಮ್ಯ ಗದಿತಂ, ಹೀಗೆ ಗದಿತಂ ಅವನು ಹೇಳಿದ್ದನ್ನು ಕೇಳಿ, ಸುತಹಾರ್ಧಪಾಶೈಹಿ ಮಕ್ಕಳ ಮೇಲಿನ ಪ್ರೀತಿಯಿಂದ ವ್ಯಾಮೋಹಕ್ಕೊಳಗಾಗಿಬಿಟ್ಟ. ಈಗ ಸಾಯ್ತೀನಿ ಅಂತ ತಕ್ಷಣ ಸಾಯ್ಬೇಡ ಅಂದೆ ನನಗೆ ಗೊತ್ತು, ಸಾಯಿ ಅಂತ ಅನ್ನೋಷ್ಟು ಧೈರ್ಯ ಅವ್ರಿಗಿರೋದನ್ನ ಗೊತ್ತು ಅವ್ರಿಗೆ. ಅಕಸ್ಮಾತ್ ಸತ್ತೋಗ್ಬಿಟ್ರಂತ ಭಯ. ಆಕೃಷ್ಯತಾಶು ಸೆಳೆಯಲ್ಪಟ್ಟ ಮಗನ ಮೇಲಿನ ಮೋಹಕ್ಕೆ ಒಳಗಾಗಿ ಸೆಳೆಯಲ್ಪಟ್ಟ. ಇದಕ್ಕೇನು ಕಾರಣ? ಇಷ್ಟೆಲ್ಲ ಹೇಳಿದವನು ಸ್ವರೂಪದ ಭಾರಿ ಒಳ್ಳೆಯವನು, ಗಂಧರ್ವ ರಾಜ ಅಂಥವನು. ಹೇಳೋ ಹಕ್ಕಿದೆ, ಆ್ಯಕ್ಚುಲಿ ತಂದೆಯಾಗಿ ಹೇಳೋ ಹಕ್ಕು ಇದೆ. ಇಷ್ಟಾದರೂ ಕೂಡ ಹರಿಧರ ಇಚ್ಛೆಯೈವ, ಹರಿಧರ ಚಕ್ರಧರ ಕೃಷ್ಣ ಭಗವತ್ ಸಂಕಲ್ಪ ಅಂತ. ಭಗವತ್ ಸಂಕಲ್ಪದಿಂದ ಅವನ ಬುದ್ಧಿ ಕೆಟ್ಟೋಗಿದೆ. ಪ್ರೋವಾಚ ಪುತ್ರಮಪಿತೇ ಬಲಿನೋ ಪಾರ್ಥ ಹೇಳ್ತಾನೆ. ಸ್ವಲ್ಪ ಇಳಿದ, ಈಗ ಒಂದು ಸ್ಟೆಪ್ ಕೆಳಗಿಡ್ದ. ಅಲ್ಲ, ಪುತ್ರಮಪಿ ಪ್ರೋವಾಚ ಮಗನಿಗೆ ತಿಳಿಸ್ತ. ತೇ ಬಲಿನೋ ಪಾರ್ಥ, ಪಾಂಡವರು ಭಾರಿ ಬಲಿಷ್ಠರು ಗೊತ್ತಲ್ಲ ನಿನಗೆ. ನಶಕ್ಯಾಹ ಪುರಾತ್ ತನಯ ಯಾಪಯಿತು, ಊರಿಂದ ಹೊರ ಕಳಿಸ್ ಸುಲಭ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅವ್ರನ್ನ. ಅಂದರೆ ಈಗ ಸ್ವಲ್ಪ ಕಳಿಸ್ಬೋದು ಅಂತ ಆಯ್ತು. ಈಗ ಕಳಿಸೋದು ಕಷ್ಟ, ಕಳಿಸೋದು ಕೆಲವರು ಇರ್ತಾರೆ ಆಗೋದಿಲ್ಲ ಇರ್ತಾರೆ, ಯಾರ್ಕೊಂಡು ತುಂಬ ಕಷ್ಟ ರೀ ಅದು ಅಂತಾರೆ. ಅಂದ್ರೆ ಅರ್ಥ ಏನು? ಆಗತ್ತೆ, ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಅರ್ಥ. ಹೌದು, ಹರಿದಾರ ಇಟ್ಕೋಬೋದಲ್ಲ, ಇರೋದೇ ಹಾಗೆ. ಹರಿ ಅಂದರೆ ಚಕ್ರ, ಅಲಗು, ಹರಿ ಅಲಗಿರೋದು, ಚಕ್ರ ಪ್ರಾಣಿ ಅಷ್ಟೆ. ಕೃಷ್ಣನ ಇಚ್ಛೆ. ಮುದಮೇಹಿ ಪಾರ್ಥೈ ಅಂತ ಹೇಳೋದು. ಈಗ ಹರಿಧರೇಚ್ಛೆಯೈವ ಪ್ರೋವಾಚ ಪುತ್ರನೋ ಬಲಿನೋ ನ ಪಾರ್ಥಾಹ, ಬಲಿನೋ ನ ಪಾರ್ಥ ಅಂದ್ರೆ ಪಾರ್ಥಃ ಬಲಿನಾಹ ತನಯ ಯಾಪಯಿತು ನ ಶಕ್ಯ. ಅಲ್ಲಿ ಸೇರಿಸ್ಕೋಬೇಕು. ಅವ್ರನ್ನ ಕಳಿಸ್ಕೊಳ್ಳೋದ್ರ ಸುಲಭ ಅಲ್ಲ. ಕಥಂಚಿತ್ ಭಾರಿ ಕಷ್ಟ ಗೊತ್ತಾಗೋದು. ಹೇಗೆ ಮಾಡಿದ್ರು ಕಳ್ಸೋಕ್ಕಾಗೋದಿಲ್ಲ. ಅವರಿಗೆ ಲೀಗಲ್ ರೈಟ್ ಇದೆ, ಪವರ್ ಇದೆ ಅಂತ ಎಕ್ಸಿಕ್ಯೂಟ್ ಮಾಡೋ ರೈಟ್ ಇದ್ರೂ ಕೂಡ ಎಕ್ಸಿಕ್ಯೂಟ್ ಮಾಡೋ ಪವರ್ ಇರೋದಿಲ್ಲ. ಆರ್ಡರ್ ಕೋರ್ಟ್ ಆರ್ಡರ್ ಆಗಿರುತ್ತೆ, ಕೊಡು ಅಂತೇಳಿ. ಬಿಡಿಸ್ಕೊಳ್ಳೋಕ್ಕಾಗಲಿ, ಯಾರು ಗುಂಡನ್ನು ಬಿಡಿಸ್ಬಿಟ್ಟಿರ್ತಾರೆ, ಬಂದಿರ್ತಾರೆ. ಅಲ್ಲಿ ಹೋಗಿ ಹೊಡೆದು ಬಿಡ್ತೀವಿ ತರವತ್ತೆ. ಏನು ಮಾಡಬೇಕು? ಆರ್ಡರ್ ಕೈಲಿರೋ ಆಡಬೇಕಷ್ಟೇ. ಅದು ಆ್ಯಕ್ಚುಲಿ ಎಷ್ಟೋ ಕೆಲಸ ಆ ಥರ ನಡೆದಿದೆ. ಅಂದರೆ ಶಕ್ತಿ ಇಲ್ಲ, ಲೀಗಲಿ ಕರೆಕ್ಟ್ ಇದ್ದಾರೆ, ಶಕ್ತಿ ಇಲ್ಲ. ಅವ್ರು ಎರಡೂ ಇದೆ, ನ್ಯಾಯಯುತವಾಗಿದೆ. ಪಾಂಡು ಪುತ್ರರು ಶಕ್ತಿ ಇದೆ. ಅವ್ರ ಸುಲಭ ಕಳಿಸೋಕ್ಕಾಗತ್ತಾ? ಯಾರನ್ನೋ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಯಾರು ಅನಾಥರೈಸ್ಡ್ ಪರ್ಸನ್ ಇದ್ದರೆ ಕಳಿಸ್ಬೋದು. ಅವನೇ ಜರಾಸ ಅಂದರೆ ಭಾರಿ ದುಷ್ಟರು, ಅನಾಥರೈಸ್ಡೇ ಅವರೆಲ್ಲ. ಅವ್ರು ಸುಲಭ ಕಳ್ಸೋಕ್ಕಾಗ್ತಿರ್ಲಿಲ್ಲ ಅವ್ರನ್ನ ಬೇರೆಯವ್ರ ಕೈಲಿ. ಅಂದಮೇಲೆ ನ್ಯಾಯ ಇದ್ದ ಹಾಗೆ ಕಳಿಸೋಕ್ಕಾಗತ್ತೆ? ಕಥಂಚಿತ್ ಯಾವ ರೀತಿಯಿಂದನೂ ನ್ಯಾಯ ದೃಷ್ಟಿಯಿಂದನೂ ಇಲ್ಲ, ಶಕ್ತಿ ದೃಷ್ಟಿಯಿಂದನೂ ಇಲ್ಲ ಅಂತ ಅರ್ಥ. ಇತ್ಯುಕ್ತ ಆಹ ಪಿತರಂ ಶಕುನಿಂ ನಿರೀಕ್ಷ ಸೃಷ್ಟೋ ಮಯಾ ವಿಧಿರಿಹತ್ಯ ಶೃಣುಷ್ವತಂಚ ಆಸಂತ್ರಯೋದಶ ಸಮಾನಕರಂ ಪ್ರವಿಷ್ಟೇಷು ಏತೇಷು ತಾವದಯಮೇವ ವಿಧಿರ್ಮಯೇಷ್ಟಃ ಇತಿ ಮುಕ್ತಃ ಆಹ ಪಿತರಂ ಶಕುನಿಂ ನಿರೀಕ್ಷ್ಯ ಸೃಷ್ಟಃ ಮಯಾ ವಿಧಿಃ ಇಹ ಅದ್ಯ ಶೃಣುಷ್ವ ತಂ ಚ ಆಸನ್ ತ್ರಯೋದಶ ಸಮಾಹ ನಗರಂ ಪ್ರವಿಷ್ಟೇಷು ಏತೇಷು ತಾವತ್ ಅಯಂ ಏವ ವಿಧಿಃ ಮಯಾ ಇಷ್ಟಃ. ಈಗ ಎಷ್ಟು ದಿವಸ ಎಲ್ಲ ಡೀಟೇಲ್ಸ್ ಅಲ್ಲಿ ಹೇಳ್ತಾನೆ. ಈಗ ಇತ್ಯುಕ್ತಾಹ ಪಿತರಂ ಶಕುನಿಂ ನಿರೀಕ್ಷ, ಶಕುನಿ ಕಡೆ ನೋಡ್ತಾ ನಾನು ಸರಿಯಾಗಿ ಹೇಳ್ತಿದ್ದೀರಾ ಅಂತ ಕೇಳೋದು.
ಮತ್ತೆ ಇಲ್ಲಿ ಹೇಳ್ದಾಗ ಹೇಳ್ತೀರಾ ಅದೇ ಆ ಕಡೆ ನೋಡಿದ್ರೆ ಹೇಳಿಕೊಟ್ಟವ್ರು ಸಾವಿರ ಸಿಕ್ಕಾಕೊಂಡ್ಬಿಡ್ತಾರೆ. ಆ ಕಡೆ ನೋಡ್ದಾಗಲಿ ಇವ್ರ ಕಡೆ ಹೇಳಿಸೋಡಿದ್ದಾರೆ ಅಂತ ಹೇಳ್ಬಿಟ್ಟು ಶಕುನಿ ನೋಡ್ತಾ ಹೇಳಿದ, ಸೃಷ್ಟೋ ಮಯಾ ವಿಧಿ ಇಹ ಅದ್ಯ ಶೃಣುಷ್ವತಂಚ. ವಿಧಿ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳ್ತಾರೆ. ಪಾಂಡವರು ಕಳಿಸೋದಕ್ಕೆ ವ್ಯವಸ್ಥೆ ನೀ ಹೇಳಿದ್ದಲ್ಲ ಸರಿನೇ, ಅದು ಬೇರೆ ವ್ಯವಸ್ಥೆ ಮಾಡಿದ್ದೇನೆ ನಾನು. ಏನು ಶೃಣುಷ್ವತಂಚ ಅದು ಹೇಳ್ಬಿಡ್ತೇನೆ ಕೇಳು. ಆಸನ್ ತ್ರಯೋದಶ ಸಮಾಹ ನಗರಂ ಪ್ರವಿಷ್ಟೇಶು. ನಗರಂ ಪ್ರವಿಷ್ಟೇಶು ತೇಷು ತ್ರಯೋದಶ ಸಮ ಆಸ. 13 ವರ್ಷ ಆಯಿತು ಬಂಡು ಪಾಂಡವರು. ಧರ್ಮರಾಜನಿಗೆ ಎಷ್ಟು ವರ್ಷ ಆಯ್ತು ಈಗ? ಎಷ್ಟು ವರ್ಷ? 29. ಅದು 16 ಆಗ 16 + 13 29 ವರ್ಷ. ಭೀಮಸೇನ್ 28, 27, 26 ಇಷ್ಟಿದೆ. ಈ ಲೆಕ್ಕ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಹೋಗಿ. ಇದನ್ನ ಯಾರು ಯೋಚನೆ ಮಾಡಿಲ್ಲ ಇವರೆಲ್ಲ. ಬೇರೆ ಭಾಷೆಯಲ್ಲಿ ಬೇರೆಯವರೆಲ್ಲ ಇದೆಲ್ಲ ಹರಿಸ್ಬಿಡ್ತಾರೆ, ಸುಮ್ಮನೆ ಎಲ್ಲೆಲ್ಲೋ ಹೋಗಿಬಿಡ್ತಾರೆ, ವಿಷಯ ಬಿಟ್ಟೋಗಿರುತ್ತೆ. ಆಸನ್ ತ್ರಯೋದಶ ಸಮಾಹ ನಗರಂ ಪ್ರವಿಷ್ಟೇಶು ಏತೇಷು. ಒಂದೆಷ್ಟು ದಿವಸ ಆವತ್ತಿನಿಂದ ನಾನು ತಾವದ ಅಯಮೇವ ವಿಧಿರ್ಮಯೇಷ್ಟು ಆಗಿನಿಂದ ಒಂದು ಯೋಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಈ ನಾಟಕ ಅಲ್ಲ, ಮೊದಲಿಂದನೂ ಹಾಗೆ ಇರೋದು. ಎಂದೂ ಕೂಡ ಅವನು ಪಾಂಡವ ಸರಿಯಾಗಿತ್ತು, ಯಾವುದೋ ಕಾರಣಕ್ಕೆ ವಿರೋಧಿ ಆದವನಲ್ಲ. ಸ್ವರೂಪತಃ ವಿರೋಧ ಇದೆ ಹೊರತು ಬೇರೆ ಯಾವುದೋ ಒಂದು ಕಾಲಕ್ಕೆ ಯಾವುದೋ ಒಂದು ಕಾಲಕ್ಕೆ ಅವನು ಪಾಂಡವರ ಮೇಲೆ ದ್ವೇಷ ಮಾಡಿದವನಲ್ಲ. ಸಹಜವಾದ ದ್ವೇಷ ಇದೆ. ವಿಧಿರ್ಮಯೇಷ್ಟ. ಅಲ್ಲ, ಈಗ ತಡ್ಕೊಳಕ್ಕಾಗಲಿ ಆ ಸ್ಥಿತಿ ಬಂದ. ತಾತಪ್ಯಮಾನ ಹೃದಯ ಅಂತ ಹೇಳಿದ್ದಾರೆ. ಭಾರಿ ತಡ್ಕೊಳಕ್ಕಾಗಲಿಲ್ಲ, ಈ ಸ್ಥಿತಿಗೆ ಬಂದ. ದ್ವೇಷ ಇದ್ದ ದ್ವೇಷ ಬೆಳೀತಾ ಅಂತ ಅರ್ಥ. ಬೆಳಿಲಿಕ್ಕೆ ಕಾರಣ ಏನು? ಪಾಂಡವರ ಹಿರಿಮೆ. ಮಹಾತ್ಮ ಜ್ಞಾನ ಬಂದರೆ ಯೋಗ್ಯರಿಗೆ ಭಕ್ತಿ ಬರುತ್ತೆ, ಅಯೋಗ್ಯರಿಗೆ ದ್ವೇಷ ಬರುತ್ತೆ ಬೆಳೆಯುತ್ತೆ. ಅವ್ರಿಗೆ ಬರುತ್ತೆ ಬೆಳೆಯುತ್ತೆ, ಇವ್ರಿಗೆ ಭಕ್ತಿ ಬೆಳೀತಾ ಹೋಗುತ್ತೆ. ಭಾಗವತ ಒಂದ್ಸರಿ ಕೇಳಿದ, ಭಕ್ತಿ ಬಂದು ಮತ್ತೆ ಕೇಳಿದ ಏನಾಯ್ತಾಗ? ಭಕ್ತಿ ಜಾಸ್ತಿ ಆಯ್ತು. ಇವರಿಗೆ ಹಾಗಲ್ಲ, ಕೇಳ್ದಾಗ ಭಕ್ತಿ ದ್ವೇಷ ಜಾಸ್ತಿ ಆಗ್ತಾ ಹೋಗುತ್ತೆ. ಇತ್ಯುಕ್ತ ಯಾವಾಗ ಒಳ್ಳೆ ಭೂಮಿಯೊಳಗೆ ಇಲ್ಲ ಬೆಳಿಬೇಕು ಇಲ್ಲ ಕಡೆ ಬರಬೇಕು, ವೇಸ್ಟ್ ಆಗಲ್ಲ. ಏನಾಗ್ತಿರುತ್ತದು? ಒಳ್ಳೆ ಬೆಳೆದ್ರೆ ಬೆಳೆನೂ ಹಾಗೆ ಬರುತ್ತೆ, ಕಡೆನೂ ಹಾಗೆ ಬರುತ್ತೆ. ಕಡೆ ತೆಗಿತಿದ್ರೆ ಬೆಳೆ ಮಾತ್ರ ಸಣ್ಣ ಚೆನ್ನಾಗಿ ಬರುತ್ತೆ. ಅದು ಬಿಟ್ಟುಬಿಟ್ರೆ ಅದು ದಿನ ಡಿಸ್ಟ್ರಾಯ್ ಮಾಡುತ್ತೆ. ಕಳೆ ಜಾಸ್ತಿ ಬೆಳೆದಾಗ ಏನಾಗುತ್ತದು? ಬೆಳೆಗೆ ಎಫೆಕ್ಟ್ ಮಾಡುತ್ತೆ. ಅದಕ್ಕೆ ತೊಂದರೆ ಇಲ್ಲ, ಇದಕ್ಕೆ ತೊಂದರೆ. ದುಷ್ಟ ಸೇರಿದರೆ ಪ್ರಾಬ್ಲಮ್ ಇರೋದು ದುಷ್ಟನಿಗಲ್ಲ, ಒಳ್ಳೆಯವರಿಗೆ ಪ್ರಾಬ್ಲಮ್ ಆಗೋದು. ದ್ರೋಣ ಈಗ ಹೇಳ್ತಾನೆ ಏನೇನು ಮಾಡಿದ್ದೀನಿ ಅಂತ ಹೇಳ್ತಾನೆ. ವ್ಯವಸ್ಥೆ ಏನು ಮಾಡಿದ್ದೀನಿ ಕಳಿಸ್ತಕ್ಕ ಅವ್ರನ್ನ. ದ್ರೋಣೇರ್ಹಿ ನಾಸ್ತಿ ಸದೃಶೋ ಬಲವಾನ್ ಪ್ರತಾಪಿ ಸೋಯಂ ಮಯಾ ಬಹುವಿಧೈ ಪರಮೈರುಪಾಯೈ ನೀತೋ ವಶಗತೋಸ್ಯ ಚ ಮಾತುಲೇನ ಸಾಕಂಪಿತ ತಮನುಚೈಷ ನದಿ ಪ್ರಸೂತಃ. ಏನಂತ ವ್ಯವಸ್ಥೆ ಅವನು ಬಾಯಿ ಬಿಟ್ಟು ಎಲ್ಲ ಒಪ್ಪಿಸ್ತಾ ಹೋಗ್ತಾನೆ. ದ್ರೋಣೇ ಹಿ ನಾಸ್ತಿ ಸದೃಶ್ಯ ಬಲವಾನ್ ಪ್ರತಾಪಿ. ಅಶ್ವತ್ಥಾಮರಿಗೆ ದ್ರೋಣಪುತ್ರ ಸಮರ ಆದಂಥ ಮತ್ತೊಬ್ಬ ಪರಾಕ್ರಮಿ ಇಲ್ಲ. ಕರೆಕ್ಟ್, ಅದು ಶಿವನ ಅವತಾರ ಆದ್ದರಿಂದಾಗಿನೇ ನಂಬರ್ 1 ಅವರೇ ಕೌರವ್ರ ಕಡೆಗಿರೋದು. ಬಲವಾನ್ ಪ್ರತಾಪ್, ಭಾರಿ ಬಲಿಷ್ಠರು, ಪ್ರತಾಪ ಉಳ್ಳವರು. ಅವರಿಗೆ ಸಮ ಇನ್ಯಾರೂ ಇಲ್ಲ. ದ್ರೋಣರಿಗೆ ಅಶ್ವತ್ಥಾಮರಿಗೆ 2 ಇದೆ, ಅಷ್ಟು ಉಳಿದವರಿಗೆ ಯಾರಿಗೂ ಇಲ್ಲ. ಸೋಯಮ್ಮಯ ಬಹುವಿಧೈ ಪರಮೈರುಪಾಯೈ ನೀತಃ ಅವಶ್ಯಂ. ಅನೇಕ ವಿಧ ಉಪಾಯ ಮಾಡಿ ನಾನು ಭಾಳ ಹಾಕೊಂಡ್ಬಿಟ್ಟಿದ್ದೆ. ಅದು 1/2 ಹಾಲು ಕೊಟ್ಟಾಗಿದ್ದು ಶುರು ಮಾಡಿದ್ದ ಅವನು. ಹಾಗಾಗಿ ಆಚಾರ್ಯ ಬನ್ನಿ ಅಂತ ಕರೆದು ಏನು ಮಾಡಿದ್ದ? ಪೂರ್ತಿ ತಲೆ ಕೆಡಿಸಿಬಿಟ್ಟಿದ್ದ. ಅದು ಹಂಗಿ ಬಿದ್ದಿದ್ದಾರೆ ಅಂತ. ವಶವಾಗೋದು ಅಂದ್ರೆ ಏನು? ವ್ಯಾನಮ ಕೇಳೋದು ದುಡ್ಡು ಬೇಡ ಅಂತಾರೆ, ಜೋಬಲ್ಲಿ ಇಟ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ? ಏನು ಹೇಳಿದ್ ಮುಂದೆ ಅಂತ ಕೈಲಿ ಹುಟ್ಟೋದಿಲ್ಲ, ಜೋಬಲ್ಲಿ ಇಟ್ಟಾರೆ ಮಾತಾಡ್ತಾರೆ. ಅದು ಆ ಥರ ಮಾಡಿದ್ದಾನೆ, ವಶ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪರಮೈರುಪಾಯೈಹಿ, ದೊಡ್ಡ ಉಪಾಯ ಮಾಡಿದ್ದೇನೆ ಅದಕ್ಕೋಸ್ಕರ ಅಂತ ಹೇಳ್ತಾನೆ. ಪ್ಲಾನ್ ಮಾಡಿ ಟ್ರ್ಯಾಪ್ ಮಾಡಿದ್ದೇನೆ. ನೀತಂ ವಶಂ, ನೀತಃ ವಶಂ, ವಶಗತೋ ಅಶ್ಚ ಮಾತುಲೇನ ಸಾಕಂಪಿತ. ಅವರಪ್ಪ ಮಗ ಇದ್ದಲ್ಲಪ್ಪ, ನೀನು ನನ್ನ ಬಗ್ಗೆ ಹಾಗೋ ಅವ್ರವ್ರ ಮಗನ ಬಗ್ಗೆ ಹಾಗೆ. ಅವರವ್ರ ಮಕ್ಕಳಿಗೆ ಅವರವರಪ್ಪ ವಶರಾಗ್ತಾರೆ. ಅಶ್ವತ್ಥಾಮನ ಹತ್ರ ಬಂದಿದ್ದರಿಂದ ಅವರಪ್ಪ ನನ್ನ ಬಳಿ ಬರ್ತಾರೆ. ಈಗ ಧರ್ಮ ಬಿಡ್ಲಿಕ್ಕೆ ಬೇರೆ ಕಾರಣ ಇದ್ದಿಲ್ಲ, ಈಗ ಅವ್ರಿಗೆ ಕಾರಣ ಸಿಕ್ಕಿದೆ. ಈಗ ಮಾತುಲಾದ ಸೋದರ ಭಾವ. ಯಾರು ಸೋದರ ಭಾವ? ಕೃಪಾಚಾರ್ಯ. ಅವರಪ್ಪ ಬರ್ತಾರೆ, ಜೊತೆಗೆ ಯಾರು ಕರ್ಕೊಂಡು ಬರ್ತಾರೆ? ಅವರ ಭಾವನೆಯನ್ನ. ಇವರಿಗೆ ಸೋದರ ಭಾವ ಯಾರಿಗೆ? ಅಶ್ವತ್ಥಾಮನಿಗೆ ಸೋದರ ಭಾವ, ಅವರು ಬರ್ತಾರೆ. ಸೊ 3 ಜನ ಬ್ರಾಹ್ಮಣರು ಬಂದಾಗೈತೆ ಅಲ್ಲಿಗೆ. ದೊಡ್ಡ ಆಚಾರ, ಸಾಮಾನ್ಯರಲ್ಲ ಅವರೆಲ್ಲ. 3 ಜನ ಸಿಕ್ಕರು. ನೀತೋ ವಶಗತೋ ಅಸ್ಯ ಚ ಮಾತುಲೇನ ಸಾಕಂಪಿತ ತಮನುಚೈವ ನದಿ ಪ್ರಸೂತ. ಅವರೆಲ್ಲ ಕ್ಲೋಸ್ ಫ್ರೆಂಡ್ಸ್ ಆದ್ದರಿಂದ ದ್ರೋಣ ಕೃಪ ನಮ್ಮ ತಾತ ಅವರು ಬರ್ತಾರೆ ಈ ಕಡೆಗೆ. ನದಿ ಪ್ರಸೂತಃ, ನದಿ ಗಂಗಾ ನದಿಯ ಮಗ ಗಾಂಗೇಯ ಭೀಷ್ಮರು ಬರ್ತಾರೆ. ಎಷ್ಟು ಯೋಚನೆ ಮಾಡಿದ್ರು, ಯಾರು ಹೇಗೆ ಹಿಡಿಬೇಕು ಅಂತ ತೋರಿಸ್ತಾನೋ. ಯಾರು ನಡೆದ ಉಳಿದವರೆಲ್ಲ ಒಬ್ಬೊಬ್ಬರೇ ಬರಬೇಕಾಗ.
ಕೂಸಿಲ್ ಹಿಡಿದ್ರೆ ಅಪ್ಪ ಅಮ್ಮ ಓಡಿ ಬರ್ತಾರೆ ಜೊತೆಗೆ, ಕಿಡ್ನಾಪ್ ಮಾಡೋ ತಾತ್ರ ಮಾಡ್ತಾರಲ್ಲ ಹಾಗೆ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದೆ ನಾನೀಗ. ದ್ರೋಣೇರ್ಹಿ ನಾಸ್ತಿ ಸದೃಶಃ ಬಲವಾನ್ ಪ್ರತಾಪಿ ಸೋಯಂ ಮಯಾ ಬಹುವಿಧೈಃ ಪರಮೈರುಪಾಯೈಃ ನೀತೋ ವಶಂ ವಶಗತೋಶ್ಚ ಚ ಮಾತುಲೇನ ಸಾಕಂ ಪಿತಾ ತವನು ಚೈವ ನದೀ ಪ್ರಸೂತಃ. ಏವಂ ಹಿ ಸೈನಿಕಗಣ ಅಪಿ ದಾನಮಾನೈಃ ಪ್ರಾಯೋ ವಶಂ ಮಮ ಗತಾ ಅಪಿ ಚೈಷ ಕರ್ಣಃ ಅಸ್ತ್ರೇ ಬಲೇಪ್ಯಧಿಕ ಏವ ಸುರೇಂದ್ರ ಸೂನೋಃ ಜ್ಯೇಷ್ಠೇ ಚ ಮಂತ್ರಬಲತಸ್ತ್ವಮಸ್ತು ಅಹಮೇವ ಭೀಮಂ. ಏವಂ ಹಿ ಸೈನಿಕಗಣಾಃ ಅಪಿ ದಾನಮಾನೈಃ ಪ್ರಾಯಃ ವಶಂ ಮಮ ಗತಾಃ ಅಪಿ ಚ ಏಷಃ ಕರ್ಣಃ ಅಸ್ತ್ರೇ ಬಲೆ ಅಪಿ ಅಧಿಕ ಏವ ಸುರೇಂದ್ರಸೂನೋಃ ಜ್ಯೇಷ್ಠೇ ಚ ಮಂತ್ರಬಲತಃ ತು ಅಹಂ ಏವ ಭೀಮಂ. ಇಬ್ಬರು ಸೇರಿ ಪ್ಲಾನ್ ಮಾಡಿ, ಇಬ್ಬರು ಸೇರೆ ಇವರು ದುಷ್ಟರು ಹೇಳಿದ್ನಲ್ಲ, ಈರುಳ್ಳಿ ಹಾಕಿದ್ದಕ್ಕೆ ಬೆಳ್ಳುಳ್ಳಿ ಕೆಟ್ಟು, ಈರುಳ್ಳಿ ಕೆಟ್ಟು ಏನು ಹೇಳ್ಬೇಕು ಅದಕ್ಕೀಗ? ಎರಡೂ ಅಂಥವ್ರೆ ಅದು, ಯಾರೂ ಇದಿರಲಿಲ್ಲ. ಯಾರು ಒಳ್ಳೆಯವರಿದ್ದರೆ ಕೆಡೋ ಪ್ರಶ್ನೆ. ಇಬ್ಬರು ಆಗಿರೋದೆ, ಇಬ್ಬರು ದುಷ್ಟರೇ. ಇವತ್ತು ಕರ್ಣ ಇದ್ದಾನೆ, ಆತ ಒಳ್ಳೆಯವನು, ಇವರಿಂದ ಕೆಟ್ಟ. ಅಶ್ವತ್ಥ ಅವರು ಒಳ್ಳೆಯವರು, ಇವರಿಂದ ಕೆಟ್ಟ. ಶಕುನಿ ದುರ್ಯೋಧನ ಯಾರಿಂದ ಕೆಟ್ಟರು ಅಂತ ಹೇಳಬಾರ್ದು. ಇಬ್ಬರು ಎಂಥವ್ರವರು, ಇಬ್ಬರು ಕೆಟ್ಟವರು ಕೆಡಿಸೋರು, ಎರಡೆರಡಾಗಿದೆ. ಅವ್ರು ಕೆಟ್ಟವರಲ್ಲ, ಕೆಡಕ್ಕೆ ಒಳಗಾದರು. ಇವ್ರಿಗೆ ಇಬ್ಬರು ಕೆಡಿಸೋರು ಕೆಟ್ಟವರಾದವರು ಕೂಡ. ನೀತೋ ವಶಂ ವಶಗತೋಶ್ಚ ಚ ಮಾತುಲೇನ ಸಾಕಂ ಪಿತಾ ತಮನು ಚೈಷ ನದಿ ಪ್ರಸೂತಃ ಏವಂ ಹಿ ಸೈನಿಕ ಗಣ ಅಪಿ ದಾನಮಾನೈಃ. ನೋಡಿ, ಸೈನಿಕರೆಲ್ಲ ಹೊರಗಾಕೋಗ್ಬಿಟ್ಟಿದ್ದಾನೆ. ದಾನಮಾನೈಹಿ ಹಾಗೆ ಟ್ರಿಕ್ ಆಗಿದೆ ನೋಡಿ. ದಾನ ಮಾನ, ದಾನ ಅಂದರೆ ದುಡ್ಡು ಕೊಡೋದು, ಮಾನ ಅಂದರೆ ಸನ್ಮಾನ ಮಾಡೋದು. ಗೊತ್ತಾಯ್ತಾ? ಸನ್ಮಾನ ಮಾಡೋದು. ಅದಕ್ಕೆ ಇವರೆಲ್ಲ ಏನು ಮಾಡ್ತಾರೆ, ಸರ್ಕಾರದ ಸನ್ಮಾನನ ಕೆಲವು ತಗೊಳ್ಳೋದಿಲ್ಲ. ಯಾರು ವಿರೋಧ ಮಾಡೋ ಕಾನ್ಸೆಪ್ಟ್ ಇರ್ತದೆ ತಗೊಳ್ಳೋದಿಲ್ಲ. ತೊಗೊಂಡ್ಬಿಟ್ರೆ ಏನಾಗುತ್ತೆ, ಆಮೇಲೆ ಮಾಡ್ಲಿಕ್ಕಾಗೋದಿಲ್ಲ ಅಂತೆ. ಇದೊಂದು ಆ್ಯಕ್ಚುಲಿ ಪ್ರಶಸ್ತಿಗಳು ಎಷ್ಟೋ ಸರ್ತಿ ಏನಾಗುತ್ತದೋ ಟ್ರ್ಯಾಪ್ ಮಾಡೋ ವ್ಯವಹಾರ ಆಗಿಬಿಡುತ್ತೆ. ತೊಗೊಂಡ್ಮೇಲೆ ಋಣಕ್ಕೆ ಬಿಡ್ತಾರೆ. ಆದ್ದರಿಂದ ಏನು ಮಾಡಬೇಕು, ಪಿಡಿಯರು ನಿನ್ನ ದ್ವೇಷಗಳಿಂದ ಏನೂ ಬಂದರು ಅಂತಂದು ರಿಜೆಕ್ಟ್ ಮಾಡಿದ್ದಾರೆ. ಇವರು ಉಳಿಯುತ್ತೆ, ಸ್ವಂತಿಕೆ ಉಳಿಯುತ್ತೆ. ಇಲ್ಲದ ಹೋದರೆ ಪರತಂತ್ರರಾಗಿಬಿಡ್ತಾರೆ, ವಶರಾಗಿಬಿಡ್ತಾರೆ. ದಾನ ಮಾನ ಎಷ್ಟು ಚೆನ್ನಾಗಿದೆ ಉಪಾಯಗಳು. ದಾನ ಮಾನ ಎಲ್ಲರಿಗೂ ಪ್ರಶಸ್ತಿ ಕೊಡ್ಲಿಕ್ಕೆ ಬರೋದಿಲ್ಲ, ದುಡ್ಡು ಕೊಟ್ಟರೆ ಆಯ್ತಲ್ಲ. ಸೊ ದಾನ ಲಂಚ ಇದು ಸನ್ಮಾನ ಎಲ್ಲರನ್ನು ಮಾಡಿಬಿಟ್ಟು ಅಪಿ ದಾನಮಾನ. ಇನ್ನೊಂದು ಮಾನ ಏನು, ನಮ್ಮ ಕಡೆ ಬನ್ನಿ ನಿಮಗೆ ಪೋಸ್ಟ್ ಕೊಡ್ತೀವಿ ಆಯಿತಾ, ನಿಮ್ಮನ್ನೇ ಇದು ಕೊಡ್ತೀವಿ, ಅದು ಮಾನ ಆಯ್ತಲ್ಲ, ಅದೊಂದು ಮಾನ. ಪವರ್ ಕೊಡೋದೆಲ್ಲ ಕೂಡ ಸನ್ಮಾನ, ಪವರ್ ಕೊಡೋದು, ಅನೇಕ ರೀತಿಯಲ್ಲಿ ಮಾನ ಮಾಡಿಬಿಟ್ಟು ವಶ ಹಾಕ್ಕೊಂಡಿದ್ದೇನೆ. ಯಾರನ್ನ? ಸೈನಿಕರನ್ನೆಲ್ಲ ಕೂಡ. ಸೈನಿಕ ಗಣ ಅಪಿ ದಾನಮಾನ. ಇವರೆಷ್ಟೋ ಜನ ಯುದ್ಧ ಹಿಸ್ಟ್ರಿ ಓದ್ತಾ ಹೋಗಿ ಸಂಚು ಮಾಡ್ತಾರೆ. ಹೆಚ್ಚು ಜನ ಕೊಂದು ಬಂದವರೇ. ಇವತ್ತು ಸರಿಯಾಗಿ ಎಲೆಕ್ಷನಲ್ಲಿ ಸೋಲ್ತಾರೆ ಇವತ್ತು ಸಾಮಾನ್ಯ. ಹಿಂದೆಲ್ಲ ಹಾಗಲ್ಲ, ಪೂರ್ತಿ ಕೊಂದು ಬಂದವರೇ ಇದ್ದಾರೆ. ಅವರೆಲ್ಲ ಏನು ಎಷ್ಟೋ ಒಂದು ತಿಂಗಳು ಕೂಡ ಇಲ್ಲ, ಇನ್ನೊಬ್ಬರನ್ನು ಕೊಂದಿದ್ದಾನೆ ಅಷ್ಟೊತ್ತಿಗೆ. ಎಷ್ಟು ಹೋಪ್ಲೆಸ್ ಅಂತ ಕೇಳಿದರೆ, ಈಗ ಇಲ್ಲ ಪರ ಇಲ್ಲ, ಏನೇನು ಪರ್ಪಸ್ ಇಲ್ಲ, ಮರ್ಯಾದೆ ಹೋಯ್ತು, ಇದಾಯಿತು, ಹಿಸ್ಟ್ರಿಯಲ್ಲಿ ದಾಖಲಾಗತ್ತೆ. ಪಾಪಿಗಳಂತೂ ಬಯಸ್ಕೋತಾರೆ. ಹೇಗೆ ಟೆಂಪ್ಟ್ ಆಗ್ತಾನೆ ಮನುಷ್ಯ ಅಂದರೆ ಹೇಳೋದಕ್ಕೆ ಭಾರಿ ಆಶ್ಚರ್ಯ ಆಗುತ್ತೆ. ಏವಮ್ಮಿ ಮಾನಮಾನೈಹಿ ಪ್ರಾಯೋ ವಶಂ ಮಮ ಗತ. ಪ್ರಾಯ ಅಂದರೆ ಶೂರ್ ಅಂತ ಅರ್ಥ, ಮೋಸ್ಟ್ಲಿ ಅಲ್ಲ. ಇಲ್ಲಿ ಪ್ರಾಯ ಶಬ್ದಕ್ಕೆ ಎರಡು ಅರ್ಥ ಇದೆ. ನಮ್ಮ ನಿಶ್ಚಯ ಅಂತನ ಅರ್ಥ ಇದೆ, ಇದು ಅಂತ ಅರ್ಥ ಇದೆ. ಎಲ್ಲರ ವಶ ಮಾಡಿ ಯಾರೂ ಬಿಟ್ಟೇ ಇಲ್ಲ ನಾನೀಗ. ಅಪಿ ಚೈವ ಕರ್ಣಃ, ಕರ್ಣದ ವಶ ಆಗಿದ್ದಾನೆ. ಅಂಗರಾಜ್ಯ ಕೊಟ್ಟಲ್ಲ ಅರ್ಥ, ಆ ಕೊಟ್ಟಾಗಲೇ ಅವ್ರು ಪ್ರಾಪಿತ್ತು. ಅವರಿಗೆ ಏನೋ ಕೊಡ್ತಾ ಏನೋ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ಅರ್ಥ. ಯೋಚನೆ ಮಾಡಬೇಕು, ಅಂಥದ್ದೇನಾದ್ರು ಇದೆಯಾ? ಫಲ ಯಾವಾಗಲೂ ಬಂಧನ ಮಾಡಿಬಿಡಂತೆ. ಮಾಫಲೇಶು ಕದಾಚನ. ಚ ಬಿಡಿಸ್ಬೇಕು ಅದನ್ನ. ಚ ಮತ್ತು ಏಷಃ, ಈ ಕರ್ಣ ಇದ್ದಾರಲ್ಲ ಇವರು ಕೂಡ. ಎಲ್ಲಿ ಪಕ್ಷಕ್ಕೆ ಬಂದ್ಬಿಟ್ಟಿದ್ದಾರೆ ಈಗಾಗಲೇ, ಎದುರಿಗಿರ್ಬೇಕಾಗಿಲ್ಲ. ಇವನಿದ್ದಾನಲ್ಲ ಕರ್ಣ, ಮನಸ್ಸಲ್ಲಿರೋ ಹತ್ತಿರ ಇರೋ ಅಂತ ಅರ್ಥ. ಕರ್ಣ ಇದ್ದಾನಲ್ಲ ಅವನು, ಕರ್ಣ ಈಗ ಬಂದಿಲ್ಲ, ಬಟ್ ಮನಸ್ಸಲ್ಲಿ ಇದ್ದಾನೆ. ಮನಸ್ಸಲ್ಲಿ ಏಷ ಇದೊಂದು ಅರ್ಥ ಇದೆ, ನೀವೆಲ್ಲ ನೋಡಿದ್ದೀರಲ್ಲ, ಆ ಕರ್ಣ ಅಂತ ಅರ್ಥ. ಈ ಏಷ ಅಂತ ಹೇಳ್ಬೇಕಾದ್ರೆ ಇವನು ಅಂತ ಹೇಳ್ಬೇಕಾದ್ರೆ ಏನಾಗಬೇಕು? ನೋನ್ ಆಗ್ಬೇಕು. ಯಾರಿಗೆ? ಇವರಿಬ್ಬರಿಗೂ ನೋನ್ ಆಗಿದ್ದಾಗ ಏಷ ಅಂತ ಕರೀತಾರೆ. ಏಷಃ ಕರ್ಣಃ. ಅವ್ರು ಯಾರು? ಹೌದು ನೀನು ನೋಡಿದ್ಯಲ್ಲ ಆಗಲೇ ಅಸ್ತ್ರ ಬಿದ್ದಲ ಕಾಲಕ್ಕೆ. ಕರ್ಣ ಇದ್ದಾನಲ್ಲ, ಕರ್ಣ ಅವನು ನಮ್ಮ ಕಡೆ ಇದ್ದಾನೆ. ಅಸ್ತ್ರೇ ಬಲೇಪಿ ಅಧಿಕ ಏವ ಸುರೇಂದ್ರ ಸೂನೋಹು. ಸುರೇಂದ್ರ ಸೂನೋ ಅರ್ಜುನ ನೋಡಿ, ಸುರೇಂದ್ರ ಸೂನು ಅಂತ ಒಪ್ತಾನೀಗ. ಭತ್ತರಿಂದ ಬಂದವ್ರಂತ ಗೊತ್ತಿದ್ದು ಎಲ್ಲ ಕತೆ ಇದೆ, ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಅವ್ರು ದೇವರನ್ನೇ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋರಿಗೆ ದೇವ್ರ ಮಗ ಯಾವ ಲೆಕ್ಕ ಅಂತ ಆ ಥರ ಗೊತ್ತಿಲ್ಲ ಅಂತ ಏನೂ ಅಲ್ಲ.
ಅದು ಗೊತ್ತಿದ್ದೇ ಮಾಡ್ತದೆ. ಸುರೇಂದ್ರ ಸೂನೋಹೋ ಅಪಿ ಅಧಿಕ ಏವ ಅಸ್ತ್ರೇ ಬಲೆ, ಬಲದಲ್ಲೂ ಕಳ್ಳನಿಗಿಂತ ಶ್ರೇಷ್ಠ. ಇದು ಆ್ಯಕ್ಚುಲಿ ಸ್ವರೂಪದಲ್ಲೂ ಹಾಗೇನೆ, ಯಾರು ಉಲ್ಟಾ ಪಡ್ತಾ ಇದೆ. ಸ್ವರೂಪದಲ್ಲಿ ಅರ್ಜುನ ಶ್ರೇಷ್ಠ, ಇವ್ರ ಪ್ರಕಾರ ಯಾರು ಶ್ರೇಷ್ಠ? ಕರ್ಣ ಶ್ರೇಷ್ಠ. ಯಾಕೆ ತಾರತಮ್ಯ ತಪ್ಪು ತಿಳ್ಕೊಡೋದು ಇವ್ರ ಹಡೆಬರ, ತಾರತಮ್ಯ ವ್ಯತ್ಯಾಸ ಆಗಬಾರ್ದು. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಸ್ಯತೆ ಹಿ ಸಹ. ಇದು ತಾರತಮ್ಯ ವ್ಯತ್ಯಾಸವಾಗುತ್ತೋ ಅದು ಪತನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ತಪ್ಪು ತಿಳ್ಕೊಂಡಿದ್ದಾನೆ ಈಗ. ಆ್ಯಕ್ಚುಲಿ ಅಸ್ತ್ರೇ ಬಲದಲ್ಲಿ ಅರ್ಜುನನೇ ಭಾರಿ ಶ್ರೇಷ್ಠ. ಕರ್ಣನಲ್ಲಿ ಇದ್ದಿದ್ದು ಒಂದು ಉಪಾಧಿಯಿಂದ, ಕಂಡೀಷನಲ್ ಗ್ರೇಟ್ನೆಸ್, ಇದೊಂದು ನ್ಯಾಚುರಲ್. ಏನು? ಅದರಿಂದ ಗೊತ್ತಾಯ್ತಲ್ಲ ಯಾರು ಶ್ರೇಷ್ಠ ಅಂತ. ಅಸ್ತ್ರೇ ಬಲೇಪಿ ಅಧಿಕ ಏವ ಸುರೇಂದ್ರ ಸೂನೋಹೋ ಜೇಷ್ಯೇ ಚ ಮಂತ್ರ ಬಲತಃ ತು ಅಹಮೇವ ಭೀಮಂ. ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ಸೈನಿಕರು ನನ್ನ ಕಡೆ ಇದ್ದಾರೆ, ಯೋಚನೆ ಇಲ್ಲ. ಇವ್ರು 3 ಜನ ಇದ್ದಾರೆ, ಒಂದು ಕಡೆ ಆಯಿತು. ಆಮೇಲೆ ಕರ್ಣ ಇದ್ದಾನೆ, ಅರ್ಜುನ್ ನೋಡ್ಕೋತಾನೆ. ಭೀಮ ಒಬ್ಬ ಪ್ರಾಬ್ಲಮ್ ನನಗಿರೋದು, ನಾನು ನೋಡ್ಕೋತೀನಿ, ಭೀಮನ್ ನಾನೇ ನೋಡ್ಕೋತೀನಿ. ಜೀವೋತ್ತಮನ ಮೇಲೆ ಜೀವಾಧಮನ ದೃಷ್ಟಿ. ಅಹಮೇವ ಭೀಮಂ, ನಾನೇ ಗೆಲ್ತೇನೆ ಅಂತೆ. ಏನು ಹೀಗೆಲ್ಲ ಹೇಗೆ ಸಾಧ್ಯ ಇದೆ ನನಗೆ ಅಂತ ಕೇಳಿದ್ರೆ ಕರ್ಣ ಹೇಳ್ತಾನೆ. ಎಲ್ಲಿ ಹೇಗೆ ಗೆಲ್ಬಹುದು ನೋಡ್ತು ಯೋಚನೆ ಮಾಡಿದ್ದಾನೆ ಈಗ. ಏನದು? 30 ಪರಮಕಾಹ ಸುರದುರ್ಲಭಾಶ್ಚ ದುರ್ವಾಸಸೋ ಹಿ ಮನವೋ ಅದ್ಯ ಮಯಾ ಗೃಹೀತಾಃ ಅನ್ಯತ್ರ ತೇ ಪ್ರವಿಹಿತಾ ನಹಿ ವೀರ್ಯವಂತಃ ಶುರ್ಭೀಮೈತ್ಯಹಮಮೂನ್ ನ ನಿಯೋಜಯಾಮಿ. 30 ಪರಮಕಾಹ ಸುರದುರ್ಲಭಾಃ ಚ ದುರ್ವಾಸಸಃ ಹಿ ಮನವಃ ಅದ್ಯ ಮಯಾ ಗೃಹೀತಾಃ. ಮಯಾ ನನ್ನಿಂದ, ಅದ್ಯ ಈಗ, ಮನವಃ ಮಂತ್ರಗಳು, ದುರ್ವಾಸಸಃ ಗೃಹೀತಾಃ ದುರ್ವಾಸರಿಂದ ಮಂತ್ರವನ್ನು ಹೇಳಿಸ್ಕೊಂಡಿದ್ದೇನೆ ನಾನೀಗ. ಎಷ್ಟು ಮಂತ್ರ? 30 ಪರಮಕಾಹ ಸುರದುರ್ಲಭಾಶ್ಚ, 3000 ಗೊತ್ತಾಯ್ತಾ? 30 30 ಇಂಟು 100 ಎಷ್ಟಾಯ್ತು? 3000 ಮಂತ್ರ ಕಲ್ತ್ಕೊಂಡಿದ್ದೆ ನಾನು. 3000 ಮಂತ್ರ. ದುಷ್ಟರು ಇವರಿಗಿಂತ ಜಾಸ್ತಿ ಮಂತ್ರ ಮಾಡ್ತಾರೆ, ಆದರೆ ಅವ್ರಿಗೆ ಇದಿಲ್ಲ, ಯೋಗ್ಯತೆ ಇಲ್ಲ, ಆದರೆ ಯಾವ್ದು ದಕ್ಕೋದಿಲ್ಲ. 100 ಇಲ್ಲ. 30 30 ಅಂದ್ರೆ 30 ಸೆಂಟ್. ಇಲ್ಲಿ 3 ಆಗ್ತಿತ್ತು ಯಾವಾಗ? 30 ಇದೆಯಪ್ಪ, 30 ಆಯ್ತು ಈಗ. ಮುಂದೆ ಶತಮ್ ಇದೆಯಲ್ಲ, ಶತ ಬಿಡಾಗಿಲ್ವಲ್ಲ. 30 100 33 ಇಂಟು 100 3000 ಆಯ್ತಲ್ಲ. ಸೊ 3000 ಮಂತ್ರ, ದೊಡ್ಡ ಮಂತ್ರಗಳು. ಪರಮಕಾಹ ಸುರದುರ್ಲಭಾಶ್ಚ, ದೇವತೆಗಳು ಸಿಗೋ ಮಂತ್ರಗಳೆಲ್ಲ ಅಂತ ಮಂತ್ರ ಕಲ್ತ್ಕೊಂಡ್ಬಿಟ್ಟಿದ್ದೇನೆ. ದುರ್ವಾಸರಿಂದ ಎಲ್ಲ ಕಲ್ತ್ಕೊಂಡಿದ್ದೇನೆ ನಾನು. ಯಾಕೆ? ದುರ್ಯೋಧನ ಅವತಾರ ಅವರು, ಯತಿಗಳು ಬೇರೆ ಜೊತೆಗೆ. ಸ್ವಾಮಿಗಳಿಂದ ಮಂತ್ರೋಪದೇಶ ಆಯ್ತು ಅಂತಾರಲ್ಲ, ಹಾಗೆ ದುರ್ಯೋಧನ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ. ಇದೆಲ್ಲ ಎಷ್ಟು ಕುತಂತ್ರ ಮಾಡಿದ್ದಾನೆ. ಅವಿಷ್ಣ ಕಲ್ತ್ಕೊಂಡಿದ್ದೇನೆ. ಮಯಾ ಗೃಹೀತಾಃ ಏನ ಬಟ್ ಇಲ್ಲಿ ಎಲ್ಲ ಹೆಚ್ಚಳ ಮಾಡಿ 30 ಆ ಥರ ವ್ಯಾಖ್ಯಾನ ಭಿನ್ನಾಭಿಪ್ರಾಯ ಇರುತ್ತೆ. ಬಟ್ 3000 ಯಾತಕ್ಕೆ ಮಾಡಬೇಕು ಅಂದರೆ ಅವ್ನು ಹೇಳ್ಕೊಳ್ಳೋ ಕೊಟ್ಟಾಗ ಕಡಿಮೆ ಮಾಡೋಕೆ ಅರ್ಥ ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡ್ಬೇಕು. ಯಾವಾಗ ದೊಡ್ಡವ್ರಿಗೆ ಹೇಳಿದಾಗಲೂ ಜಾಸ್ತಿ ಮಾಡಬೇಕು. ಪ್ರಸಂಗ ನೋಡಿಕೊಂಡು ಕಡಿಮೆ ಅರ್ಥ ಮಾಡಬೇಕು, ಹೆಚ್ಚು ಅರ್ಥ ಮಾಡೋಕ್ಕೂ ಯೋಚನೆ ಮಾಡಬೇಕು. 100 ಜನ ಬಂದಿದ್ರು ಅಂತ ಯಾರೋ ಹೇಳಿದರು. ಯಾರೋ ಅಂತ ಗೊತ್ತು ಸಮಾರ. ಅಯ್ಯೋ 100 ಅಲ್ಲ ಬಿಡ್ರಿ, ಒಂದು 20-30 ಇರ್ತಾರೆ, ಹೇಳಿರ್ತಾರೆ ಅಷ್ಟೇ. ಇಲ್ಲಿ ಆ ದೊಡ್ಡ 100 ಅಲ್ಲ, 1000 ಅಂತ ಅರ್ಥ ಮಾಡ್ಬೇಕು. ಯಾಕೆ 100 ಅಂತ ಹೇಳಿದ್ರೆ ಏನು ಅರ್ಥ? ಅದಕ್ಕೆ 1000 ಅಂತ ಅರ್ಥ. ಯಾರು ಯಾವ ಪ್ರಸಂಗ ನೋಡ್ಕೊಂಡು ಹೇಳ್ಬೇಕಾದ್ರೆ ಇಲ್ಲಿ 30 ಏನು ಮುಖ್ಯ? ಅಲ್ಲಿಗೆ ಎಷ್ಟೋ ಅವ್ರು ಬರೆದಿರೋದಿಲ್ಲ. ಇವರ ತಮ್ಮಲ್ಲಿ ದುರಭ್ಯಾಸ ಇದೆ. ಏನದು? ಪ್ರಕ್ಷೇಪ ಮಾಡೋದು. ಆಚಾರ ಅವತ್ತೇ ಹೇಳ್ಬಿಟ್ಟಿದ್ದಾರೆ. ತಮ್ಮಿ ತೋಚಿದ್ದೆ ನಾವು ಹೆಸರಲ್ಲಿ ಬರೆದು ಹಾಕ್ಬಿಡ್ತಾರೆ ಕೆಲವು. ಹಾಡುಗಳೇ ಬರೆದಿದ್ದಾರೆ. ಎಷ್ಟು ಹಾಡುಗಳಿದೆ ಗೊತ್ತಾ? ದಾಸರ ಹಾಡುಗಳು. ದಾಸರು ಬರೆದಿದ್ದು ಅಲ್ಲೇ ಇಲ್ಲ, ತಾವು ಬರೆದು ಅವರ ಅಂಕಿತ ಹಾಕ್ಬಿಡ್ತಾರೆ. ಆದ್ದರಿಂದಾಗಿ ನಮ್ಮಲ್ಲಿ ಅನೇಕ ಜ್ಞಾನಿಗಳ ಬರವಣಿಗೆ ಬಗ್ಗೆ ಸಂಶಯ ಬರೋಕ್ಕೆ ಒಂದೊಂದು ಕಾರಣ. ಹೌದು, ಕುತ್ಸಿ ಅಲ್ಲ ನಿಜವಾಗ್ಲೂ ಶ್ರೇಷ್ಠನೇ, ಶ್ರೇಷ್ಠ. ಅವು ಶ್ರೇಷ್ಠ ತಗೊಂಡು ಇವನು ಅಯೋಗ್ಯ. ಒಳ್ಳೆ ನೋಟೆ ಅಯೋಗ್ಯನೇ ಹೇಳ್ತಿದೆ. ಕೋಟಾ ನೋಟೆ ಅಯೋಗ್ಯ, ಅದು ಬೇರೆ. ಒಳ್ಳೆ ಮಂತ್ರಗಳು ಕಲ್ತ್ಕೊಂಡ್ಬಿಟ್ಟಿದ್ದೆ ನಾನೀಗ. ಯಾಕೆ? ಯುದ್ಧ ದೊಡ್ಡ ಸಾಹಸ ಮಾಡ್ಬೇಕಲ್ಲ ಅದಕ್ಕೆ. ಕಹ ಪ್ರತ್ಯೇಕ ಬರೋದು ಬೇರೆ, ಒಂದಕ್ಕೆ ಅಟ್ಯಾಚ್ ಆಗಿ ಬರೋದು ಬೇರೆ. ಇಲ್ಲಿ ಪರಮಕ ಎಲ್ಲಿದೆ? ಬಹುವಚನ ಅದು. ಪರಮಕಾಹ ಬಹುವಚನ, ಪರಮಕಃ ಏಕವಚನ, ಅನೇಕ ಮನವಹ ಪ್ಲೂರಲ್ ಇರೋದ್ರಿಂದ ಬಹುವಚನ ಹೇಳಿದ್ದಾರೆ ಅಷ್ಟೆ. ಇಲ್ಲಿ ಕುತ್ಸನ ಪರಮ ಇಲ್ಲಿ ಸಾಮಾನ್ಯ. ಇಲ್ಲಿ ಕೆಲವು ಪರಮಕಮ ಶ್ರೇಷ್ಠಕ್ಕೆ ಕಾರಣ. ಇದು ಶ್ರೇಷ್ಠ, ಭಾರಿ ದೊಡ್ಡ ಅಂತ ಕಲ್ತ್ಕೊಂಡ್ಬಿಟ್ಟಿದ್ದೇನೆ ನಾನು. ಅವನ ಭಾವನೆ ಅದು. ಮಯಾ ಗೃಹೀತಾಹ ಅನ್ಯತ್ರ. ಹಾಗಿದ್ರೆ ಇಷ್ಟೆಲ್ಲ ಹೇಳ್ತೀಯಲ್ಲ,
ನೀನೇ ಗೆದ್ದು ಬಿಡಿ ಈಗಲೇ ಕೆಲಸ ಮಾಡಿಬಿಡು ಅಂತ ಕೇಳಿದರೆ ಅದು ಪುತ್ರ ಕೊಡ್ತಾರೆ ಅವನಿಗೆ. ಅಷ್ಟೆಲ್ಲ ಇದ್ದವನು ಯಾಕಪ್ಪ ಹಾರಾಡಬಾರ್ದು? ಯಾರೋ ಕೇಳಿದ, ಏನೋ ಕೇಳಕ್ಕೆ ಹೋದ, ಏನೋ ಹೇಳಿದ ಅವನು, ನಾನು ಎಷ್ಟಿದೆ ಗೊತ್ತಾ ಅಂತ ಹೇಳಿದ. ಎಷ್ಟಿದೆ ಗೊತ್ತಾ ಅದು ನಿನ್ನ ಹತ್ರ? ಮತ್ತು ನೀನೇ ಉಪಯೋಗಿಸು ಅಂದರೆ ಇಲ್ಲ, ಬೇರೆ ಕಾರಣ ಇದೆ ಏಕೆ ಅಂತ. ಬೇರೆ ಕಾರಣ ಇದೆ, ಅದು ಉಪಯೋಗಿಸೋದಿಲ್ಲ. ನಾನು ಕೇಳ್ತಿರೋದು ಇಲ್ಲ ಅಂತಲ್ಲ, ಈಗ ಅವನು ಉಪಯೋಗಿಸೋಗಿಲ್ಲ ಅಂತ ಕೇಳ್ತಿದ್ದೇನೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ನಾಳೆ ಮೆಚೂರ್ ಆಗುತ್ತಾ 50, ಇವತ್ತು ತೊಗೊಂಡ್ರೆ ಭಾಳ ಲಾಸ್ ಆಗುತ್ತೆ. ಇವತ್ತು ಸಾಲ ಕೊಡು, ನಾಳೆಗೆ ವಾಪಸ್ ಕೊಡ್ತೀನಿ, ನನ್ನ ಹತ್ರ ಇದೆ, ಏನು ಯೋಚನೆ ಮಾಡಬೇಡ ಅಂತ ಹೇಳೋದಕ್ಕೆ ಅದು ಕೊಡೋ ರೀತಿ ಅದು. ತೊಗೊಳ್ದಿರೋ ಕಾರಣ ಏನು? ಅದು ಲಾಸ್ ಆಗುತ್ತೆ ಈಗ ತೊಗೊಂಡ್ಬಿಟ್ರೆ. ಇವತ್ತು ಬಿಟ್ಟರೆ ಲಾಭ ಇದೆ, ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ನನಗೆ ತಗೋ, ಆ ಥರ ಹೇಳೋ ಟ್ರಿಕ್ ಉಪಯೋಗಿಸ್ತಾನೆ. ಏನಾಗಿದೆ ಗೊತ್ತಾ? ದೇವತೆಗಳು ಸಿಗದೇ ಇರತಕ್ಕಂಥ ಮಂತ್ರಗಳು, ದೇವತೆಗಳು ಸಾಮಾನ್ಯ ದೇವತೆಗಳು ಕೂಡ ಇಂಥ ಮಂತ್ರ ಗೊತ್ತಿರೋದಿಲ್ಲ, ನಾವು ಕಲ್ತ್ಕೊಂಡಿರ್ತೇವೆ ಅಂತ ಹೇಳ್ತಾ. ಅನ್ಯತ್ರ ತೇ ಪ್ರವಿಹಿತ ನಹಿ ವೀರ್ಯವಂತಹ. ಯಾತಕ್ಕೆ ನಾನು ಬೇರೆ ಕಡೆ ಉಪಯೋಗಿಸ್ತಾ ಇಲ್ಲ ಗೊತ್ತಾ? ಆ ಶಕ್ತಿ ಕಡಿಮೆ ಆಗಿಬಿಡುತ್ತೆ ಇವೆಲ್ಲ ಉಪಯೋಗಿಸ್ಬಿಟ್ರೆ. ಇವತ್ತು ಸಿ ಎಲ್ ಹಾಕಿದರೆ ಕಡಿಮೆ ಆಗುತ್ತೆ ಅಂತ ಹೇಳೋದಿಲ್ಲ, ಆ ಟೈಪ್ ಇತ್ತು ಹಾಗೆ. ಸಿ ಎಲ್ ಇ ಎಲ್ ಹಾಗೆ ಅವೆಲ್ಲ ಬೇರೆ ಬೇರೆ ಇರುತ್ತದೆ. ಸುಮಾರು ಲೀವ್ ಹಾಗೆಲ್ಲ ಉಪಯೋಗಿಸೋದಿಲ್ಲ. ಅದಕ್ಕೆ ಕೊನೆ ಡಿಸೆಂಬರ್ ಎಲ್ಲ ಹಾಕಿಬಿಡ್ತಾರೆ ಒಟ್ಟಿಗೆ, ಉಳಿದ್ಬಿಟ್ಟಿರುತ್ತೆ, ಎಮರ್ಜೆನ್ಸಿ ಇಟ್ಕೊಂಡಿರ್ತಾರೆ. ಅವು ಎಲ್ಲ ಯಾರು ನೋಡಿದ್ರು ರಜೆ ರಜೆ ರಜೆ. ಲೀಗಲಿ ಕರೆಕ್ಟ್, ಅವ್ರು ಏನು ಮಾಡೋಂಗಿಲ್ಲೇ ಇಲ್ಲ, ಆ ಥರ ಇರುತ್ತೆ. ಕೆಲವಕ್ಕೆಲ್ಲ ನಾಟ್ ಅಲೌಡ್, ಎಮರ್ಜೆನ್ಸಿ ಇದ್ದ ಅವೆಲ್ಲ ಕೊಡೋದಿಲ್ಲ, ಉಳಿದಂತೆ ತೊಗೊಳ್ಬೋದು. ಅದಕ್ಕೆ ರಿಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಕೆಲವು ಇರ್ತಾರೆ ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಆಗುತ್ತೆ ಅಂತ ತಿಳ್ಕೊಂಬೋಣ. ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ ಅವರು, ಯಾತಕ್ಕೆ? ತನಗೆ ಬೇಕಾದಾಗ ಉಪಯೋಗಿಸಕ್ಕೆ ಬರೋಲ್ಲ, ರಿಸರ್ವ್ ಇಟ್ಕೊಂಡಿರ್ತಾರೆ. ಆ ಹೊತ್ತಲ್ಲಿ ಉಪಯೋಗಿಸ್ತಾರೆ. ತಕ್ಷಣ ಎಂದು ಕೇಳಿಲ್ಲ ನೀವು ಕೊಡ್ತೀನಿ ಅಂತ ಹೇಳ್ತಾರೆ, ಆ ಟೈಮ್. ಮತ್ತೆ ಮತ್ತೆ ಕೇಳೋರಿಗೆ ಏನಂತಾರೆ, ನಿಮ್ಗೆ ಎಷ್ಟು ಕೊಟ್ಟಿದ್ದೀರಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಬಿಡಿ ಅಂತ ಒಪ್ಪಿಸ್ಬೋದು, ರಿಸರ್ವ್ ಮಾಡಿಕೊಂಡಿದ್ದ. ಅನ್ಯತ್ರ ತೇ ಪ್ರವಿಹಿತ ನಹಿ ವೀರ್ಯವಂತಹ. ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಶುರ್ಭೀಮ ಇತ್ಯಹಂ. ಆದರೆ ಎಲ್ಲಿ ಆಗ್ಬೇಕು ಅದೀಗ? ಭೀಮ ಅಂತಂದರೆ ಭೀಮನನ್ನು ಸಂಹಾರ ಮಾಡಕ್ಕೆ ಅವ್ರು ಸಾಲದೆ ಹೋಗ್ಬಿಡ್ಬೋದು. ಅದಕ್ಕೆ ಎಲ್ಲಿ ಉಪಯೋಗಿಸಿಲ್ಲ ಅಂತ. ಇತ್ಯಹಮೂನ್ ನ ನಿಯೋಜಯಾಮಿ. ಬೇರೆ ಯಾವುದಕ್ಕೂ ರಿಸರ್ವ್ ಮಾಡಿ ಇಟ್ಕೊಂಡು, ರಿಸರ್ವ್ ಫೋರ್ಸ್ ಅಂತಾರಲ್ಲ ಹಾಗೆ ಪ್ರತ್ಯೇಕ ಇಟ್ಕೊಂಡ್ಬಿಟ್ಟಿದ್ದೇನೆ. ಹಿಂದೆ ಆಟರಲ್ಲೂ ಹಾಗೆ ಮಾಡ್ತಾರೆ, ಕ್ರಿಕೆಟಲ್ಲಿ ಆಡ್ತಿರ್ಬೇಕಾದ್ರೆ ಮೊದಲೆಲ್ಲ ಇದು ಮಾಡ್ತಾರಲ್ಲ, ಕೌಂಟಿ ಮ್ಯಾಚ್ಗಳು ಆಡ್ತಾರೆ, ಅದರೆಲ್ಲ ಇಂಪಾರ್ಟೆಂಟನ್ನು ಸೇರಿಸಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ಬೌಲರ್ ಬ್ಯಾಟ್ಸ್ಮನ್ ಸಾಮಾನ್ಯ ಸೇರಿಸಲ್ಲ. ಯಾಕೆಂದರೆ ಅವ್ರು ರಿಸರ್ವ್ ಇರಬೇಕು. ಆದ್ದರಿಂದ ಫಸ್ಟ್ ಟೈಮ್ ಬಂದುಬಿಟ್ರೆ ಇವ್ರು ಏನು ಮಾಡ್ತಾರೆ, ಇದಕ್ಕೆ ಅಡ್ಜಸ್ಟ್ ಆಗಿರ್ತಾರೆ, ಔಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆ ತಂತ್ರ ಅದು. ಕೊನೆ ಮೂಮೆಂಟಲ್ಲಿ ಅದನ್ನು ಉಪಯೋಗಿಸ್ತಾರೆ. ಈ ಯಾವುದೋ ಪ್ರಸಂಗ ಬಂದಾಗ ಎಫ್ ಡಿ ಓಪನ್ ಮಾಡ್ಲಿಕ್ಕೆ ಹೋಗಲ್ಲ, ಬೇರೆ ಎಲ್ಲ ಉಪಯೋಗಿಸ್ತಾರೆ. ಅನಿವಾರ್ಯ ಬಂದಾಗ ಏನು ಮಾಡ್ತಾರೆ, ಅದನ್ನು ತೆಗಿತಾರೆ. ಆ ಟೈಪ್ ರಿಸರ್ವ್ ಇದ್ದಾಗ. ಒಳ್ಳೆ ಬುದ್ಧಿರೇ ಅವನಿಗೆ ಹಣೆ ಬಾರ ಇರೋದು, ದೊಡ್ಡ ಬುದ್ಧಿರೇ. ಮತ್ತೆ ಅವ್ರು ಬಂತಿರೋದ ಕಲಿಯೋದು ಯಾತಕ್ಕೆ ಕರೀತಾರೆ? ಹೇಗಾಗತ್ತೆ ಅಂದರೆ, ನೀವು ತಪಸ್ ಮಾಡಿದ್ರಪ್ಪ, ಅವೆಲ್ಲ ತಪಸ್ಸಾಗಲಿಲ್ಲ. ಪಾಂಡವ ಬ್ರಹ್ಮದೇವನ ಕುರಿತು, ರುದ್ರದೇವನ ಕುರಿತು ತಪಸ್ ಮಾಡಿದರು, ಫಲ ಸಿಗ್ತಾ ಇಲ್ಲ ಅವರಿಗೆ. ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಇಲ್ಲ ಜಗತ್ತಿಗೆ, ಸಾಕಷ್ಟು ಅವರಿಗೆ. ಬಟ್ ಕೊನೆಗೆ ಒಳ್ಳೇದಾಗೋದಿಲ್ಲ, ವಿಚಾರ ಬೇರೆ. ಆ ಕಾಲಕ್ಕಂತೂ ಬೆರೀತಾರಲ್ಲ, ಟಿಕೆಟ್ ಲೆಸ್ ಸಿಗೋ ದೂರ ಹೋದಷ್ಟು ಇಳಿಸ್ಲಿ. ಕೆಲವೆಲ್ಲ ಏನು ಮಾಡ್ತಾರೆ ಗೊತ್ತಾ, ದುಡ್ಡಿನ ಹಚ್ಚಿಬಿಡೋದು. ಆಮೇಲೆ ದುಡ್ಡಿಗೆ ಯಾವ ಬಸ್ ಹೋಗೋದಿಲ್ಲ, ಇಳಿದು ಬಿಡ್ತೀರಿ ಎಂಬುದು. ಅಷ್ಟೊಂದು ಹೋದೆ ಆಯ್ತಲ್ಲ, ಟ್ರಿಕ್ ಅದು. ಅದಕ್ಕೆ ಒಳ್ಳೆ ಕಟ್ಟಕಡೆ ಬಂದು ದುಡ್ಡು ಕೊಟ್ಟು ಹೇಳಿ ಅಂತ ಹೇಳ್ತಾರೆ. ಇಲ್ಲಿ ಬಂದಿದೆಯಲ್ಲ ದುಡ್ಡು ಕೊಟ್ಟು ಹೇಳಿ. ಉಳಿದವ್ರು ಹೇಳ್ತಾರೆ, ಇಲ್ಲ ನಾಟಕ ಮಾಡಿಬಿಟ್ಟು ಬೆಲ್ಲಿಗೆ ಎಸ್ಕೇಪ್ ಆಗಿ ಇಲ್ಲಿ ಬರಬೇಕಾಗಿದ್ದೆ ಅಲ್ಲಿ ಅವನಿಗೆ ನಡ್ಕೊಂಡು ಬರೋದು ಬಸ್ಸಲ್ಲಿ ಬಂದ. ಮೋಸ ಅವೆಲ್ಲ ಕೊಟ್ಟು ಮಾಡಬಾರ್ದು ಹಾಗೆಲ್ಲ ಆದಷ್ಟು. ಹೌದು, ಯಾವಾಗಲೂ ಕೂಡ ಹೇಗೆ ಗೊತ್ತಾ, ಈ ಅಫಿಷಿಯಲ್ಸ್ ಹೇಗೆ ಆಗ್ತಾರೋ ದೇವತೆಗಳು ಹೇಗೆ ಮಾಡೋದಕ್ಕೆ ಎರಡು ಕಾರಣ. ಒಂದು ಭಗವತ್ ಸಂಕಲ್ಪ, ಒಂದು ಪ್ರಾರಬ್ಧ. ಕೆಲವೊಮ್ಮೆ ಇಷ್ಟಪಟ್ಟು ಏನೇ ತೊಗೊಂಡು ಹಣೆ ಬಾರ ಇಷ್ಟೇ. ಕೆಲವು ಹೇಳ್ತಾರೆ ಬಂದುಬಿಟ್ಟು ಹೋಗೋದು, ನೋಳೆಯ ಮುಂದೆ ಹಿಡಿತಾರೆ ಹೋಗಬೇಡ ಅಂತಾನೆ, ನೀನು ಬಿಟ್ಬಿಟ್ಟು ಮುಂದೆ ನೋಡ್ಕೋತೀನಿ ಅಂತಾರೆ, ರೆಡಿ ಅಂತ ಹೇಳ್ತಾರೆ. ಆ ಟೈಪ್ ಅಂದರೆ ಸಿಗೋದು ಗ್ಯಾರಂಟಿ. ಅದಕ್ಕೆ ಅವ್ರು ಏನು ಮಾಡೋಕ್ಕೆ ಹೋಗೋದಿಲ್ಲ. ದೇವರ ಸಂಘ ಈ ಥರ ಬಂದು ನಾವೆಲ್ಲ ಮಾಡೋಕ್ಕೆ ಹೋದ್ರೆ ಗುಂಡಗಳು ಅವರೆಲ್ಲ ಕಲಿಯವನು. ಇವ್ರನ್ನ ಅಟ್ಯಾಕ್ ಮಾಡೋ ಶಕ್ತಿ ಇದೆ ಅವನಿಗೆ. ಅದಕ್ಕೆ ಯಾಕೆ ಸುಮ್ಮನೆ ಜಗಳ ಕಟ್ಕೋಬೇಕು ಅಂತ ಬಿಟ್ಬಿಡ್ತಾರೆ. ಒಂದು ಗೊತ್ತು ಅವರಿಗೆ, ಮುಂದೆ ವ್ಯವಸ್ಥೆ ಆಗುತ್ತೋ ಅವ್ರದ್ದು, ನಡೆಯೋದಿಲ್ಲ ಅಂತ ಗೊತ್ತು. ಏನೇ ಮಾಡಿದರೂ ಕೂಡ ಅವ್ರಿಗೆ ದಕ್ಕೋದಿಲ್ಲ. ಅದಕ್ಕಾಗಿ ದೇವತೆಗಳು ತಿಳಿದು ಕೆಲವೊಮ್ಮೆ ಕೊಡ್ತಾರೆ. ಕೆಲವೊಮ್ಮೆ ಅವರೇ ಮೋಸ ಹೋಗಿಬಿಡ್ತಾರೆ. ಭಸ್ಮಾಸುರನ ಪ್ರಸಂಗದಲ್ಲಿ ಮೋಸ ಆಯ್ತಾರೆ. ಕೆಲವು ಇಷ್ಟ ಕೊಡ್ತಾರೆ ಕೆಲವು ಸಲ. ಅನ್ಯತ್ರತೆ ಕೆಲಸ ಭಗವತ್ ಸಂಕಲ್ಪ ಅಂತ ತಿಳಿದು ಕೊಡ್ತಾರೆ. 3 ರೀತಿ ಆಗುತ್ತೆ ಅವರಿಗೆಲ್ಲ. ಅದೆಲ್ಲ ಪುಣ್ಯಕ್ಕೆ ಕಾರಣ ಆಗತ್ತೆ. ಇದು ಬೇರೆದಕ್ಕೆ ಉಪಯೋಗ ಆಗತ್ತೆ. ಪ್ರವಿಹಿತ ನಹಿ ವೀರ್ಯವಂತಹ ಶುರ್ಭೂಮೆ ಇತ್ಯಹಮೂನ್ನ ನಿಯೋಜಯಾಮಿ. ತೇ ವೀರ್ಯದ ವಿಜಯದ ಅಪಿ ವಾರಿ ವನ್ನಿ ಸ್ತಂಭಾದಿದಾಹ ಸಕಲದೋ ದೇವನಿಕಾಯ ರೋಧಾಹ ವೃಷ್ಟ್ಯಾದ್ಯಭೀಪ್ಸಿತ ಸಮಸ್ತಕರಾಹ ಅಮೂಭಿರ್ಜಷ್ಯಾಮಿ ಭೀಮ ಮಮುಮೇಕಮಯಾತಯಾಮೈಹಿ. ಆ ಮಂತ್ರಗಳ ಶಕ್ತಿ ಎಷ್ಟು ಅಂತ ಹೇಳ್ತಾನೆ. ನಾನು ಸಿಗೋ ಮಂತ್ರ ಎಂಥ ಮಂತ್ರ ಹೇಳಿದ್ದೀನಿ ಗೊತ್ತಾ? ಇರೋದು 3000. ಕೆಪಾಸಿಟಿ ಎಷ್ಟು ಅಂದರೆ
ತೇ ವೀರ್ಯದಾಹ ವಿಜಯದಾಹ, ಸಾಮರ್ಥ್ಯ ಕೊಡ್ತಕ್ಕಂಥ ಮಂತ್ರ, ಕೆಲವು ವಿಜಯ ಕೊಡ್ತಕ್ಕಂಥ ಮಂತ್ರಗಳು. ವಾರಿ ವನ್ನಿ ಸ್ತಂಭಾದಿದಾಹ, ವಾರಿ ವನ್ನಿ ಸ್ತಂಭಾದಿ, ಜಲಸ್ತಂಭನ ಮಾಡಕ್ಕೆ ಬರುತ್ತೆ, ಅಗ್ನಿಸ್ತಂಭನ ಮಾಡಕ್ಕೆ ಬರುತ್ತೆ ಅದರಿಂದ, ಅಂಥ ಮಂತ್ರಗಳು. ಸಕಲ ದೇವ ನಿಕಾಯ ರೋಧಾಹ, ಎಲ್ಲ ದೇವತೆಗಳು ಗುಂಪು ಗುಂಪಾಗಿ ಬಂದರೂ ಅಡ್ಡ ಮಾಡೋ ಶಕ್ತಿ ಅವಕ್ಕಿದೆ ಅಂತ ಹೇಳ್ತಾನೆ. ವೃಷ್ಟ್ಯಾದ್ಯಭೀಪ್ಸಿತ ಸಮಸ್ತ ಕರಾಹ, ಮಳೆ ಬೆಳೆ ಏನಾದ್ರು ಕೊಡ್ಬೋದು ಅಂಥ ಶಕ್ತಿ ಅದಕ್ಕಿದೆ. ಇವೆಲ್ಲ ಕೆಟ್ಟ ಮಂತ್ರಗಳಿಗಿಲ್ಲ, ಒಳ್ಳೆ ಮಂತ್ರಗಳು ಇವೆಲ್ಲ. ಕೆಲವು ಕೆಟ್ಟದು. ವೃಷ್ಟ್ಯಾದ್ಯಭೀಪ್ಸಿತ ಸಮಸ್ತ ಕರಾಹ, ವೃಷ್ಟಿ ಮೊದಲಾದ ಬಯಸಿದ ಎಲ್ಲವನ್ನೂ ಕೊಡ್ತಕ್ಕಂಥ ಸಾಮರ್ಥ್ಯ ಇವೆ. ಅಮೂಭಿ, ಇಂಥ ಮಂತ್ರಗಳಿಂದ ಅಹಂ ನಾನು ಭೀಮಂ ಜೇಷ್ಯಾಮಿ, ಗೆದ್ದು ಬಿಡ್ತೇನೆ. ಅಯಾತಯಾಮೈ, ಅಯಾತಯಾಮ ಅಂದ್ರೇನು, ಹಳಸ್ಬಾರದು ಮಂತ್ರಗಳೆಲ್ಲ. ಹಳಸ್ಬಾರ್ದು ಅಂದ್ರೆ ಏನು, ಮಂತ್ರದ ಕೆಲವು ಹೇಳೋದು ಬಿಟ್ಟುಬಿಟ್ರೆ ಏನಾಗುತ್ತದ, ಶಕ್ತಿ ಹೋಗ್ಬಿಡುತ್ತೆ. ಕೆಲವು ಶಕ್ತಿ ಹೋಗುತ್ತೆ, ಕೆಲವು ಡೇಂಜರಸ್, ಅದು ಹೇಳದೆ ಹೋದ್ರೆ ಅಪಾಯ ಆಗುತ್ತೆ. ಗೊತ್ತಾಯ್ತಾ? ಗುರುಮಂತ್ರ ಹೇಳ್ಸ್ಕೊತಾರೆ ಅಂತ ಕೆಲವರು ಇರ್ತಾರೆ ಚಟ, ಯಾರು ದೊಡ್ಡವರು ಬಂದಾಗ ಮಂತ್ರ ಹೇಳ್ಸ್ಕೊತ ಕುತ್ಕೊಂಡ್ಬಿಡೋದು, ಅಲ್ಲೇ ಸ್ಟಾರ್ಟ್ ಅವತ್ತೇ ವೃದ್ಧಾಪ್ಯ ಮಾಡದೆ ಬಿಟ್ಬಿಡ್ತಾರೆ. ಮಹಾಪಾಪ ಹಾಗೆಲ್ಲ ಮಾಡೋದು. ಗುರುಮಂತ್ರ ಪರಿತ್ಯಾಗಿ ರೌರವಮ್ಯಾತಿ, ಹೇಳ್ಸ್ಕೊಂಡ್ಮೇಲೆ ಏನು ಮಾಡ್ಬೇಕದನ್ನ ಉಪಯೋಗಿಸ್ತಾ ಇರ್ಬೇಕು, ಇಲ್ಲದ ಹೋದ್ರೆ ತಪ್ಪದು. ಹಾಗೆ ಇಟ್ಕೊಳ್ಳೋಕೆ ದುರುಪಯೋಗ ಮಾಡಬಾರದು, ಉಪಯೋಗಿಸ್ತಾ ಇರಬಾರ್ದು. ಕೆಲವು ಜಪ ಮಾಡದೇ ಇರಬೇಕು, ಉಪಯೋಗಿಸೋದು ಅಂದ್ರೆ ಜಪ ಮಾಡ್ತಿರ್ಬೇಕು ಅಂತ ಅರ್ಥ. ಮಂತ್ರ ಜಪ ಬಿಟ್ಟ ತಕ್ಷಣ ಏನಾಗುತ್ತೆ, ಮಂತ್ರ ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ತುಂಬ ಬಿಟ್ಟಾಗ ಅದು ಹೇಳ್ತಾರೆ ಲ್ಯಾಪ್ಸ್ ಆಗುತ್ತೆ ಅಂತ ಹೇಳೋದಿಲ್ಲ, ಲ್ಯಾಪ್ಸ್ ಆದಾಗ ಆಗಿಬಿಡತ್ತೆ, ಇದ್ರೂ ಉಪಯೋಗಕ್ಕೆ ಬರೋದಿಲ್ಲ. ಮಾಡ್ತಾ ಇದ್ದ ದುಷ್ಟರಿಗೆ ಅದೇ ಇಷ್ಟೆಲ್ಲ ಅಯೋಗ್ಯ ಜಪ ಮಾಡಕ್ಕೆ, ಒಂದು ಗಾಯತ್ರಿ ಮಾಡಲಿಕ್ಕೆ ಅವ್ರು ಗೋಳಾಡ್ತಾರೆ. ಅಂದ್ರೆ ಮಂತ್ರದ ಶಕ್ತಿ ಇದೆ, ದುರ್ಯೋಧನಿಗೂ ಗೊತ್ತಿದೆ, ಇದು ಇಂಪಾರ್ಟೆಂಟ್. ಮಂತ್ರ ತಂತ್ರಗಳ ಶಕ್ತಿ ಇವರೆಲ್ಲ ಇದ್ದಾರೆ, ವೇದ ಮಂತ್ರ ಇವೆಲ್ಲ ನಂಬೋದಿಲ್ಲ. ಸೊ ಮಾಟ ಮಂತ್ರ ಬರಕ್ಕೆ ಹೋಗಿರ್ತಾರೆ, ಯಾವುದೋ ಕ್ಷುದ್ರ ಮಂತ್ರ ಉಪಯೋಗಿಸ ಜಪ ಮಾಡಕ್ಕೆ ಹೋಗ್ತಾರೆ ಹೇಳಿಸ್ಕೊಂಡು, ಒಳ್ಳೆ ಮಂತ್ರ ಬಿಟ್ಟುಬಿಡ್ತಾರೆ. ದುರ್ಯೋಧನ ಹಾಗಲ್ಲ, ಅದಕ್ಕೆ ನಿತ್ಯ ಹೇಳಿಕೊಂಡು ನಾನು ಅಯಾತಯಾಮ, ಹಳಿಸ್ಬಾರ್ದು ಮಂತ್ರಗಳು, ಅಲ್ಲಿ ಉಪಯೋಗಿಸ್ತಾ ಇಲ್ಲಿ. ಹೌದೌದು, ಇದೆಲ್ಲ ಅವ್ರಿಗೆ ಗೊತ್ತಿತ್ತು. ಸಮಸ್ತ ದೇವ ನಿಕಾಯ ರೋಧಾಹ, ಮಧ್ಯೆ ಹೇಳ್ತಾ ಎಂಥ ಶಕ್ತಿ ಇತ್ತು ಗೊತ್ತ ಮಂತ್ರಗಳಿಗೆ. ಸತ್ತೋರು ಬದುಕಿಸೋ ಶಕ್ತಿ ಇತ್ತು, ಅಷ್ಟೇ ಅಲ್ಲ ಮತ್ತೆ ಸಾಯೋದಿಲ್ಲ ಅವರು, ಅರ್ಥ ಆಯ್ತಿಲ್ಲ. ಅದೆಲ್ಲ ಹೇಳ್ತಾರೆ ಮುಂದೆ, ಈಗ ಹೇಳಿದ್ರೆ ಮುಂದೆ ಅದನ್ನು ಹೇಳ್ತಾರೆ, ಇಷ್ಟರ ಶಕ್ತಿ ಅವನಿಗಿತ್ತು. ಅದಕ್ಕೆ ಅವನು ಯಾರು ಸತ್ತರು ಕೇರ್ ಮಾಡ್ತಿದ್ದಿಲ್ಲ. ಕೊನೆ ತಾನು ಒಬ್ಬನೇ ಉಳ್ಕೊಂಡಾಗ್ಲಿ ಕೇರ್ ಮಾಡಲಿಲ್ಲ ಅಂತ, ಎಲ್ಲರೂ ಬದುಸ್ಕೊಂಡ್ಬಿಡ್ತೇನೆ ಮತ್ತೆ ಅಂತ ಹೇಳಿಬಿಟ್ಟು, ಎಲ್ಲ ಬದುಸ್ಕೊಂಡ್ಬಿಡ್ತೇನೆ ನಾನು, ಇವೆಲ್ಲ ಏನು ಲೆಕ್ಕ ಅಂತ ಹೇಳಿ ಮತ್ತೆ 2 ಪಾಯಿಂಟ್ ಬದುಕಿ ಬಿಡ್ತಾರೆ. ಮತ್ತೆ ಸತ್ರ ಸಾಯೋದಿಲ್ಲ, ಹೊರ ಬಂದ್ಬಿಡುತ್ತೆ ಅವರಿಗೆ. ಇಂದ್ರಜಿತ್ 3ನೇ ಸತ್ಯ ಮಾಡಿದರೆ ಅವ್ನು ಕೊಲ್ಲಕ್ಕಾಗಲ್ಲ ಲಕ್ಷ್ಮಣನಿಗೆ ಅಂತ ಹೇಳ್ತಾರಲ್ಲ, ಆ ಟೈಪ್ ಅದು. ಅವ್ರಿಗೆ ರಾಮದೇವ್ರು ಕೊಲ್ಬ ಸಂಕಲ್ಪ ಮಾಡಿದ್ದಾರೆ, ಆದರೆ ಇಲ್ಲೇ ಮುಗಿಸ್ಬಿಡೋರು ಅಂತ ಮಾಡ್ತಾರೆ. ಅಂದರೆ ಆ ರೀತಿ ನೋಡಿದ್ದೇನೆ. ಹಾಂ, ಅದು ಹೇಳಿದಲ್ಲ ರೌರವಮ್ಯಾತಿ ಅಂತ ಹೇಳಿದ್ದಲ್ಲ. ಅವ್ನು ಮಂತ್ರ ಹೇಳ್ಸ್ಕೊಳ್ಳೋದು ದೊಡ್ಡದಲ್ಲ, ಹೇಳ್ಸ್ಕೊಂಡ್ರೆ ಏನು ಮಾಡ್ಬೇಕದನ್ನ ಜಪ ಮಾಡಬೇಕು. ಎಷ್ಟೋ ಸತ್ಯ ಟೈಮೇ ಇರೋದಿಲ್ಲ, ಹೇಳ್ಸ್ಕೊಂಡ್ಬಿಡೋದು ಇಷ್ಟು ಮಂತ್ರ ಹೇಳ್ಸ್ಕೊಳ್ಳೋದು ಹೇಳಿದ್ರೆ ಅದ್ರ ಉಪಯೋಗ ಇಲ್ಲ. ಅದರಿಂದ ನಿತ್ಯ ಜಪ. ಅದಕ್ಕೆ ಯಾತಯಾಮ, ಹಳಸ್ಬಾರ್ದು ಅಂದ್ರೆ ಏನು, ಫ್ರೆಶ್ ಆಗಿರ್ಬೇಕು ಅಂದ್ರೆ ಏನು, ಸದಾ ಹೇಳ್ತಾರೆ, ಸತ್ಯ ಹೇಳ್ತಿರ್ಬೇಕು. ಕೆಲವನ್ನ ಅದಕ್ಕೆ ಲ್ಯಾಪ್ಸ್ ಅಂತ ಪದ ಏನು ನೋಡ್ರಿ, ಲ್ಯಾಪ್ಸ್ ಆಗದಕ್ಕೆ ಏನು ಮಾಡ್ತಾರೆ, ಕೆಲವು ಸಲ ಲ್ಯಾಪ್ಸ್ ಆಗದಕ್ಕೆ ರಿನ್ಯೂ ಮಾಡಿಸ್ಬಿಟ್ರೆ ಲ್ಯಾಪ್ಸ್ ಆಗುತ್ತೆ, ರಿನ್ಯೂ ಮಾಡಿಸ್ತೇ ಹೋಗ್ಬಿಟ್ರೆ ಕೆಲವು ಫೈನ್ ಕೊಟ್ಟು ಲ್ಯಾಪ್ಸ್ ಮಾಡ್ತಾರೆ. ಕೆಲವು ಸರ್ತಿ ಏನು ಕೊಟ್ಟರು ಆಗಲ್ಲ, ಭಾರಿ ಬಿಗ್ ಗ್ಯಾಪ್ ಇದ್ರೆ ಏನಾಗುತ್ತಾಗ ಅಲೋನೇ ಮಾಡೋದು. ಸ್ವಲ್ಪ ಗ್ಯಾಪ್ ಇದ್ರೆ ಅದು ಕಂಪನ್ಸೇಟ್ ಮಾಡ್ತಾರೆ. ಅದು ಎಂದೂ ಕೂಡ ಏನು ಮಾಡಬಾರ್ದು, ಲೈಸೆನ್ಸು ಇದ್ದಾಗ, ಒಂಥರ ಲೈಸೆನ್ಸ್ ಇದ್ದಾಗ ಸರಿಯಾಗಿ ಅದು ಉಪಯೋಗಿಸ್ತಾ ಹೋದ್ರೆ ಲ್ಯಾಪ್ಸ್ ಆಗುತ್ತೆ. ಅದಕ್ಕೆ ನಾನು ಸರಿಯಾಗಿ ಉಪಯೋಗಿಸ್ತೀನಿ, ಬೇರೆ ಕಡೆ ಉಪಯೋಗಿಸ್ತಾ ಇಲ್ಲ, ಸರಿಯಾಗಿ ಉಪಯೋಗಿಸ್ತಾ ಇದ್ದೇನೆ. ಇದೆಲ್ಲ ದುರ್ಯೋಧನ ತಂತ್ರ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ತಂತ್ರ ಅಂತ ಅವನು ತಿಳ್ಕೊಂಡಿದ್ದ, ಆ್ಯಕ್ಚುಲಿ ಕುತಂತ್ರ. ಸೌಹಾರ್ದಮೇಶು ಯದಿವಾ ಅತಿತರಾಂ ಕರೋಷಿ, ಇದಿಷ್ಟು ತಾನು ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ. ಆ ಯಾವುದು ಪುತ್ರ ಇದೋ, ಪಾಂಡವರು ಬಲಿಷ್ಠರು, ಭಾರಿ ಸಮರ್ಥರು, ಯೋಗ್ಯರು, ಅವನ್ನೆಲ್ಲ ಓಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ದಾರಿ ಇದೆ ಅಂಥೇಳಿ ಇಷ್ಟೆಲ್ಲ ಹೇಳ್ಕೊಂಡ. ಇವನು ಸಹ ಬಂದಿರೋದು ಯಾತಕ್ಕೋಸ್ಕರ, ಆತ್ಮಹತ್ಯೆ ಮಾಡ್ಕೊತೀವಿ ಪರ್ಮಿಷನ್ ಕೊಡೋಂತ ಕೇಳೋದಕ್ಕೆ. ಅರ್ಥ ಆಯ್ತಾ? ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗೋನು ಫ್ಲಾಸ್ಕು ತೊಗೊಂಡು ಕಂಬಳಿ ಹೊದ್ಕೊಂಡು ಶಾಲೆ ಹೊದ್ಕೊಂಡು ಹೋಗ್ತಾನೆ, ಹೇಗೂ ಸಾಯಲಕ್ಕೆ ಹೊಟ್ಟಿದ್ದಾನೆ. ಏನು ಮಾಡ್ತಾರ ಅವನು, ರೆಡಿ ಮಾಡ್ಕೊಂಡು ಹೋದಾದ್ರೆ ಅವನಿಗೆ ಸಾಯ್ಲಕ್ಕೆ ಹೋಗಿಲ್ಲ, ಯಾರು ಸಾಯ್ಲಕ್ಕೆ ಕೊಟ್ಟಿದ್ದಾರೆ ಅಂತ ಅರ್ಥ. ಹೇಳೋದು ಹಾಗೆ, ಮಾಡೋದು ಇನ್ನೊಂದೇ. ಅಮೂಹಿ ಜೇಷ್ಯಾಮಿ ಭೀಮಂ ಅಮುಂ ಏಕಂ ಅಯಾತಯಾಮೈ. ಇದಕ್ಕೆ ಇನ್ನೊಂದು ಅರ್ಥ, ಬೇರೆ ಮೇಲೆ ಉಪಯೋಗಿಸೋದಿಲ್ಲ ನಾನು, ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಫುಲ್ ಸ್ಟ್ರೆಂತ್ ಯಾರ ಮೇಲೆ ಬೇಕು, ಇವನು ಸ್ವಲ್ಪ ಈ ಕಡೆ ಆದರೆ ಏನಾಗುತ್ತೆ, ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಅವ್ರಿಗೆ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಇದೆ. ಒಂದು ಶಕ್ತಿ ಯಾವ್ದಾದ್ರು ತೋರಿಸ್ಬಿಡೋದ್ರೆ ತೋರಿಸೋದಿಲ್ಲ ಅಂತ, ತೋರಿಸಿದ್ರೆ ಏನಾಗುತ್ತೆ, ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಹಾಗೆ ಪ್ರಸಂಗ ಬಂದ ಮಾತ್ರ ತೋರಿಸ್ತೇನೆ ಅಂತ ಹೇಳ್ತಾರೆ. ಇದೆಲ್ಲ ಹೇಗೆ ಇಟ್ಕೊಂಡಿದ್ದ ನೋಡಬೇಕು. ಸೌಹಾರ್ದಮೇಶು ಯದಿವಾ ಅತಿತರಾಂ ಕರೋಷಿ ತತ್ರಾಪಿ ನೈವ ಹಿಮಯ ಕ್ರಿಯತೆ ವಿರೋಧ.
ವತ್ಸ್ಯಂತು ವಾರಣವತೆ ಭವತು ಸ್ಮ ರಾಷ್ಟ್ರಂ ತೇಷಾಂ ತದೇವ ಮಮ ನಾಗಪುರಂ ತದರ್ಥೇ. ಇಷ್ಟು ನಾನು ಮಾಡ್ಕೊಂಡಿರೋ ವ್ಯವಸ್ಥೆ. ಈ ಸ್ಥಿತಿಯಲ್ಲಿ ನಾನು ಖಂಡಿತ ಏನು ಮಾಡಕ್ಕೆ ಸಾಧ್ಯ ಇದೆ? ಪಾಂಡವರನ್ನ ಕೊಂದಾಕ್ಬಿಡ್ಬೋದು ನಾನು. ಯಾರು ಎಷ್ಟೆಲ್ಲ ಒಬ್ಬೊಬ್ರಿಗೂ, ಅರ್ಜುನಿಗೆ ಕರ್ಣ ಇದ್ದಾನೆ, ಉಳಿದವರಿಗೆ ಭೀಷ್ಮಾದಿಗಳಿದ್ದಾರೆ, ನನಗೆ ಭೀಮನಿಗೆ ನಾನೇ ಇದ್ದೇನೆ, ಸೈನಿಕರೆಲ್ಲ ಸೈನಿಕರಿಗಿದೆ. ಸೊ ಎಲ್ಲ ಮ್ಯಾಚ್ ಆಯ್ತು ಈಗ. ಸೊ ಯುದ್ಧ ಇವತ್ತು ಆಯಿತು ಅಂದರೆ ನಾನು ಗೆದ್ದೆ ಅಂತ ಅರ್ಥ. ಇದು ಒಂದು ಕಾನ್ಸೆಪ್ಟ್. ಇಷ್ಟು ಹೇಳಿ ಒಂದು ಸ್ವಲ್ಪ ಲೂಸ್ ಮಾಡ್ತಾನೆ. ಏನಂತ? ಸೌಹಾರ್ದಮೇಶು ಯದಿ ವಾ ಅತಿತರಾಂ ಕರೋಷಿ ತತ್ರಾಪಿ ನೈವ ಹಿ ಮಯಾ ಕ್ರಿಯತೆ ವಿರೋಧ ವತ್ಸ್ಯಂತು ವಾರಣವತೆ ಭವತು ಸ್ಮ ರಾಷ್ಟ್ರಂ ತೇಷಾಂ ತದೇವ ಮಮ ನಾಗಪುರಂ ತದರ್ಥೇ. ಸೌಹಾರ್ದಮೇಶು ಯದಿ ವಾಂಛಸಿ, ನೀನು ಇವ್ರ ಮೇಲೆ ವಿರೋಧ ಮಾಡೋದು ಬೇಡ. ಸೌಹಾರ್ದ, ಸುಹೃದ್ಭಾವ ತೋರಿಸ್ಬೇಕು ಇಷ್ಟಪಡೋದಾದರೆ ಅತಿತರಾಂ ಕರೋಷಿ, ಇಷ್ಟೆಲ್ಲ ಮಾಡೋಷ್ಟು ಮನಸ್ಸಿಗೆ ಇಲ್ಲದೆ ಹೋದರೆ, ಅವ್ರು ಕೊಲ್ಲೋ ಬೇಡ ಮಾರಾಯ ಅಂತ ಹೇಳೋದಾದರೆ ಬೇರೆ ವ್ಯವಸ್ಥೆ ಮಾಡ್ತೇನೆ. ತತ್ರಾಪಿ ನೈವ ಹಿಮಯ ಕ್ರಿಯತೆ, ಅದಕ್ಕೂ ಓಕೆ, ಅದಕ್ಕೂ ಒಪ್ತೇನೆ ನಾನು. ಯುದ್ಧ ಮಾಡಿ ಕೊಲ್ಲೋದು ಬೇಡ, ಹೋದಲ್ಲೋ ಪಾಂಡವ್ರ ಬಗ್ಗೆ ಒಳ್ಳೆ ಭಾವನೆ ಇದೆ ತಾನೇ, ಇರಲಿ. ಆ ರಾಜ್ಯನೂ ಕೊಡ್ತೀಯ ಕೊಡು. ವತ್ಸ್ಯಂತು ವಾರಣವತೆ, ವಾರಣವತ ಅಂತ ಬೇರೆದೆ ಊರಿದೆ, ಅಲ್ಲಿಗೆ ಕಳಿಸು. ಇಲ್ಲಿರಬಾರ್ದು ಅವರು. ಯಾಕೆ? ಇದು ಫುಲ್ ಏನಿದು ಎಸ್ಟಾಬ್ಲಿಷ್ಡ್ ಇದು. ಇಲ್ಲಿ ನಾನಿರಬೇಕು, ಅಲ್ಲಿಗೆ ಸ್ಮಾಲ್ ಪ್ಲೇಸ್ ಅದು, ಅಲ್ಲಿಗೆ ಅವ್ರು ಹೋಗಲಿ, ಕಳಿಸ್ಕೊಡು, ಹೋಗ್ಲಿ ಬೇಕಾದ್ರೆ. ಆಗ ಅವರು ಯುದ್ಧ ಗೆದ್ದ ಬೇಡ. ರಾಷ್ಟ್ರಂ ತೇಷಾಂ ತದೇವ ಮಮ ನಾಗಪುರಂ ತದರ್ಥೇ. ನನಗೆ ಹಸ್ತಿನಾಪುರ ಇರಲಿ, ನನಗಲ್ಲ ನಿನಗೋಸ್ಕರ. ಗೌರವ ಬಗ್ಗೆ ನಿನಗೆ ಗೌರವ ಬರಬೇಕಲ್ಲ. ಎಷ್ಟು ಮೋಸ ಮಾಡ್ತಾರೆ ಅಂದರೆ, ಅಪ್ಪನ ಹೆಸರು ಕಥ ನಿನಗೆ ಅಂತಲೇ ಟೋಪಿ ಹಾಕ್ತಾರೆ. ಟೋಪಿ ನಿನಗೆ ಅಂತ ಅರ್ಥ ಕೊನೆಗೆ. ಇವೆಲ್ಲ ನಿನಗಲ್ಲ, ಫೈನಲ್ ಟೋಪಿ ನಿನಗೆ. ಸರಿ, ಯಾವ್ದಾರು ಒಪ್ಪಕ್ಕೆ ಅವನೀಗ. ಆಮೇಲೆ ಇನ್ನೊಂದು ತರ್ತಾನೆ, ಮತ್ತೆ ಕಳಿಸೋ ವ್ಯವಸ್ಥೆ ತರ್ತಾನೀಗ. ಏವಂ ಸ್ವಪುತ್ರ ಪರಿಪಾಲನತೋ ಯಶಸ್ತೆ ಭೂಯಾದ್ವಿನಶ್ಯತಿ ಪರಪ್ರಸವಾತಿ ಪುಷ್ಟೌ ಜಾತೆ ಬಲೆ ತವ ವಿರೋಧ ಕೃತಶ್ಚ ತೇ ಸ್ಯುಃ ಸ್ವಾರ್ಥಂ ಮಿತಾವದನುಯಾಂತ್ಯಪಿ ಕೇವಲಂ ತ್ವಾಂ. ಹಸ್ತಿನ ಈ ಮತ್ತೆ ನಾಗಪುರ ಅಲ್ಲ, ಮತ್ತೆ ಹಸ್ತಿನಾಪುರಕ್ಕೆ ಇನ್ನೊಂದು ಹೆಸರು ಹಸ್ತಿ ನಾಗ. ಸಂಸ್ಕೃತ ನಾಗ ಶಬ್ದಕ್ಕೆ ತುಂಬ ಜನ ಗೊತ್ತಿರೋ ಅರ್ಥ ಒಂದೇ, ನಾಗ ಹಾವುಗಳು ಅಂತೇಳಿ. ಆನೆ ಅಂತ ಅರ್ಥ ಇದೆ ಸಂಸ್ಕೃತ, ಗೊತ್ತಾಯ್ತಾ? ಎಷ್ಟೋ ಕಡೆ ಆನೆ ಎಂಬ ಹೆಸರೇ ಫಸ್ಟ್ ಬಂದ್ಬಿಡುತ್ತೆ. ನಾಗಾರಿ ರುಗ್ರ ಪರ ಪೌರುಷ ಆಪವಿಷ್ಟೋರ್ ವಹತ್ತಬುತ್ತ ಭಜವೋ ಯದಪಾಂಗಲೇಶಂ. ಎಲ್ಲಿ ಸ್ತೋತ್ರ ಇದು? ರಾಜಸ್ತೋತ್ರ. ಅದರಲ್ಲಿ ನಾಗಾರಿ, ನಾಗಾರಿ ಶಬ್ದಕ್ಕೆ ಎರಡರ್ಥ. ಗರುಡ ನಾಗಗಳಿಗೆ ವಿರೋಧಿ, ನಾಗಾರಿ ದೊಡ್ಡ ಆನೆನ ದೊಡ್ಡ ಹಾಕಿರ್ತಾನೆ, ನಾಶ ಮಾಡಿರ್ತಾನೆ. ಮಹಾಭಾರತ ಬರುತ್ತೆ ಕಥೆ. ಎರಡು ವರ್ಷದಿಂದ ನಾಗಾರಿ ಆಗಿದ್ದಾನೆ. ಆ ಅರ್ಥದಲ್ಲಿ ಎರಡರ್ಥನೂ ಇದೆ. ನಾಗಪುರ, ಹಸ್ತಿನಾಪುರ. ಹಸ್ತಿನಾಪುರ ಇದಿದೆ, ಪರಂಪರೆಯಿಂದ ಬಂದ ಕ್ಯಾಪಿಟಲ್ ಅವರಿಗೆ. ಅದು ಪರಂಪರೆಯಿಂದ ಕ್ಯಾಪಿಟಲ್ ಅದು. ಅದು ನಿನಗೋಸ್ಕರ, ನೀನು ಉತ್ತರಾಧಿಕಾರಿ ಇದ್ದಾಗೆ. ಇವರು ಅನಫಿಷಿಯಲ್ ಆಗಿ. ಅದಕ್ಕೋಸ್ಕರ ನೀನು ತಗೊಂಡು, ನೀನು ರಾಜ, ನಾನು ಯುವರಾಜ ಇದ್ದಾಗೆ, ಹೆಸರಿಗೆ ಅಷ್ಟೇ ಇದ್ದು ಬಿಡು. ಏವಂ ಸ್ವಪುತ್ರ ಪರಿಪಾಲನ, ಹೀಗೆಲ್ಲ ಮಾಡೋದು ಏನಾಗುತ್ತೆ ಗೊತ್ತಾ ನಿನಗೆ? ಸ್ವಪುತ್ರ ಪರಿಪಾಲನತಃ, ನಿನ್ನ ಸ್ವಂತ ಮಕ್ಕಳಾದ ನಮ್ಮನ್ನು ಕಾಪಾಡೋದ್ರಿಂದ ಭೂಯಾದ್ವಿನ ಯಶಸ್ತೆ ಭೂಯಾತ್, ಒಳ್ಳೆ ಕೀರ್ತಿವಂತನಾಗ್ತಿ. ಏನಪ್ಪ ಮಕ್ಕಳನ್ನ ಹಾಳು ಮಾಡಲಿಲ್ಲ, ಒಳ್ಳೆ ರೀತಿ ನೋಡಿಕೊಂಡ ಅಂತೇಳಿ ನಿನಗೆ ಹೆಸರು ಬರುತ್ತೆ. ಪರಪ್ರಸವಾತಿ ಪುಷ್ಟವು, ಅವರ್ಯಾರು? ಮತ್ತೆ ಮತ್ತೆ ದಾರಜಾತಾಹ, ನಿಮ್ಮ ಮಕ್ಕಳು ನಾವು ಹೇಗೋ ಪಾಂಡವರು ಹಾಗಲ್ಲ, ದೇವತೆಗಳಿಂದ ಹುಟ್ಟಿ ಬಂದವರು, ಪರಪ್ರಸವರವರು. ಅವ್ರನ್ನ ಪೋಷಣೆ ಮಾಡಿ ಏನು ಉಪಯೋಗ? ಜಾತೇ ಬಲೆ, ಮುಂದೆ ಶಕ್ತಿ ಜಾಸ್ತಿ ಆದಮೇಲೆ ವಿರೋಧ ಕೃತಸ್ಥತೆ, ನಿನಗೆ ವಿರೋಧ ಮಾಡ್ತಾರೆ, ನಾಳೆ ಹೊರಗೆ ಹಾಕ್ತಾರೆ. ಆಮೇಲೆ ನೋಡು, ನಾವು ಸ್ವಂತ ಮಕ್ಕಳು, ನಿಮ್ಮನ್ನು ಬಿಡ್ಲಿಕ್ಕಾಗಲ್ಲ. ಅವ್ರು ಯಾರೋ ಒಂದು 5 ಡೇ ನಿನ್ನ ಗೆಟೌಟ್ ಅಂದ್ಬಿಡ್ತಾರೆ. ಇವರೇ ಆ ಕೆಲಸ ಮಾಡೋದು, ಅವರೇನಲ್ಲ, ಇವರೇ ಮಾಡ್ತಾರೆ. ಪರಪ್ರಸವಾತಿ ಪುಷ್ಟವು, ಪರಪ್ರಸವರು ಅವರು ಅತಿ ಪೋಷಣೆ ಮಾಡಿದರೆ ಹೀಗಾಗತ್ತೆ. ಸ್ವಾರ್ಥಂಹಿ, ಈಗ ಯಾಕೆ ಸುಮ್ಮನಿದ್ದಾರೆ ಗೊತ್ತಾ? ಸ್ವಾರ್ಥ ಅವ್ರದ್ದು, ನಿಜವಾದ ಸ್ವಾರ್ಥ ಇಬ್ಬದ್ದು, ಅವರಿಗೆ ಸ್ವಾರ್ಥ ಅಂತ ಹೇಳ್ತಾರೆ. ಸ್ವಾರ್ಥಂಹಿ ತಾವದನುಯಾಂತ್ಯಪಿ ಕೇವಲಂ ತ್ವಾಂ, ಸ್ವಾರ್ಥ ಸಾಧನೆಗಾಗಿ ಮಾತ್ರನೇ ಅವರಿಗೆ ನಿನ್ನನ್ನು ಅನುಸರಿಸಿ ನಡೀತಾ ಇದ್ದಾರೆ. ಮುಂದೆ ಶಕ್ತಿವಂತರಾದ ಮೇಲೆ ನಿನ್ನ ಕೇರ್ ಮಾಡೋದಿಲ್ಲ, ಅಷ್ಟೆಲ್ಲ ಓಡಿಸಿಬಿಡ್ತಾರೆ, ವಿರೋಧವನ್ನೇ ಮಾಡ್ತಾರೆ. ಅದಕ್ಕೇನು ಮಾಡಬೇಕು? ನಾನು ಸ್ವಂತ ಮಕ್ಕಳಿಗೆ ಕೊಟ್ಟರೆ ಒಳ್ಳೆ ಕೀರ್ತಿ ಬರುತ್ತೆ, ಅವರಿಗೆ ಕೊಟ್ಟು ಕೈ ಸುಟ್ಕೊಂಡಂತ ಅಪಕೀರ್ತಿ ಬೇರೆ ಬರುತ್ತೆ. ಹಾಗೆಲ್ಲ ಮಾಡಬೇಡ ಅಂತ ಎಷ್ಟು ಫ್ಯಾಕ್ಟರ್ಸ್ ತರ್ತಾನೋ. ಇದೆಲ್ಲ ಮಾಡಬೇಕಾದ್ರೆ ದುಷ್ಟರು ಹೇಗೆ ಪ್ಲಾನ್ ಮಾಡಬೇಕು ಅಂತ ದುರ್ಯೋಧನ ಕೊಂಡ್ಬಿಟ್ರೆ ಎಷ್ಟೆಷ್ಟು ಕುತಂತ್ರ ಮಾಡ್ತಾನೆ ಗೊತ್ತಾಗುತ್ತೆ. ಹೌದು, ಕೆಡ್ತಾ ಹೋಗ್ತಾನೆ. ಇದು ವ್ಯಾಮೋಹ ಅಂತ ಕೆಲಸ ಮಾಡಿ. ಕ್ಷತ್ತೈಕ ಏವ ಸತತಂ ಪರಿಪೋಷಕೋಲಂ ತೇಷಾಂ ಮಮ ದ್ವಿಡಥ ಮಂತ್ರ ಬಲಾದಮುಷ್ಯ
ಪೌರಾಶ್ಚ ಜಾನಪದಿಕಾ ಸತತಂ ದ್ವಿಷಂತಿ ಮಾಂತೇಶ್ವತೀವ ದೃಢ ಸೌಹೃದ ಚೇತಸಶ್ಚೇ. ಒಂದು ಮಾತು ಒಪ್ಕೋತಾನೆ ಕೊನೆಗೆ, ಏನಂದ್ರೆ ಒಬ್ಬನೇ ನನಗೆ ಆಗದೆ ಇರೋದು, ಕೈಗೆ ಸಿಗ್ತಾ ಇರೋದು ಒಬ್ಬನೇ. ಸತ್ತ ಏಕಃ, ವಿದುರ ಒಬ್ಬ ಇದ್ದಾನಲ್ಲ ಅವನು ನನಗೆ ಸಿಕ್ಕಾಕೊಡಿ, ಏನು ಮಾಡಿದ್ರು ಅವ್ನು ಹೇಳ್ಕೊಳಕ್ಕಾಗಿಲ್ಲ ಅಂತ ಹೇಳ್ತಾ, ಅಷ್ಟು ಗಟ್ಟಿ ಇದ್ದಾನೆ ಆ ಸ್ವಾಮಿ. ಛತ್ತ ಏಕ ಏವ ಸತತಂ ಪರಿಪೋಷಕ ಅಲಂ ತೇಷಾಂ. ನಮ್ಮ ವಿರೋಧಿ ಅವರಿಗೆ ಭಾರಿ ಫಾರ್ ಇದ್ದಾನೆ, ಪರಿಪೋಷಕನಾಗಿದ್ದಾನೆ ಅವರಿಗೆ. ಮಮ ದ್ವಿಟ್, ನಾನು ದ್ವೇಷಿಯಾಗಿದ್ದಾನೆ. ಮಂತ್ರಬಲಾದ ಅಮುಷ್ಯ, ಅವನ ಮಂತ್ರ. ಜನ ಏನು ವಿದುರ ಏನಾಗಿದೆ ಗೊತ್ತಾ, ಒಳ್ಳೆ ವಿಷಯ ಹೇಳಿ 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 ಪೌರಾಶ್ಚ ಜಾನಪತಿಕಾ ಸತತಂ ದ್ವಿಷಂತಿ ಮಾಂ. ಪಟ್ಟಣಿಗರನ್ನ, ದೇಶದವರನ್ನ ವಿರೋಧ ಪರ ಮಾಡಿಬಿಟ್ಟಿದ್ದಾನೆ ವಿದುರ. ಅವನ ಮಾತು ಕೇಳಿ ಕೇಳಿ ಜನನನ್ನು ದ್ವೇಷ ಮಾಡ್ತಾ ಇದ್ದಾನೆ. ಸೈನಿಕರೆಲ್ಲ ಸರಿ ಇದ್ದಾನೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಅವರೆಲ್ಲ ವಿರೋಧ ಮಾಡ್ತಾರೆ. ಯಾಕೆ ಇವನ ಮಾತು ಕೇಳ್ಕೊಂಡು ವಿರೋಧ ಮಾಡ್ತಿದ್ದಾರೆ. ಅತೀವ ದೃಢ ಸೌಹೃದ ಚೇತಸಶ್ಚ, ಪಾಂಡವರನ್ನು ಭಾರಿ ಪ್ರೀತಿಯನ್ನು ಹೊಂದಿಬಿಟ್ಟಿದ್ದಾರೆ. ವಿದುರನ ಕುತಂತ್ರದಿಂದ, ಇವನ ಪ್ರಕಾರ ಕುತಂತ್ರ, ವಿದುರನ ಮಂತ್ರದಿಂದಾಗಿ, ಯೋಜನೆಯಿಂದಾಗಿ ಪಟ್ಟಣಿಗರು, ದೇಶದವರು ನನ್ನನ್ನು ದ್ವೇಷ ಮಾಡ್ತಿದ್ದಾರೆ. ಪಾಂಡವರಲ್ಲಿ ಭಾರಿ ಆಧಾರ ಹೊಂದಿಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ವಿದುರ ಒಬ್ಬನೇನೆ. ಆದರೆ ಆತನ ಹೇಳ್ಕೊಳಕ್ಕಾಗಿಲ್ಲ. ಏತೇಷು ದೂರ ಗಮಿತೇಷು, ಏನೋ ಯಾರು ಏನಂತ ಏನ ಯಾರಿಗೆ? ಹೌದು, ಬಿದರ ಸುಲಭ ಯಾಕೆ ದೂರ ಮಾಡ್ಲಿಕ್ಕಾಗಲ್ಲ? ಚಿಕ್ಕಪ್ಪ ಗೊತ್ತಾಯ್ತಾ, ಬಿದರಲ್ಲಿ ಇದ್ದಾನೆ, ಕೀ ಪೋಸ್ಟಲ್ಲಿ ಇದ್ದಾನೆ, ಅಷ್ಟು ಸುಲಭ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಪ್ಲಕ್ಕೂ ಸಾಧ್ಯ ಇಲ್ಲ ಸ್ಥಿತಿಯಲ್ಲಿದ್ದಾನೆ. ಅವನೊಬ್ಬನ ಮಗನಷ್ಟಿದ್ದಾನೆ, ಉಳಿದವರೆಲ್ಲ ಸರಿ ಇದ್ದಾರೆ. ಆತ ಪಾಂಡವರಿಗೆ ಫಾರ್ ಇರೋದ್ರಿಂದ ಜನಗಳು ದ್ವೇಷ ಮಾಡ್ತಾರೆ. ಆ್ಯಕ್ಚುಲಿ ಜನಗಳು ದ್ವೇಷ ಮಾಡ್ತಿರೋದು ಯಾತಕ್ಕೆ ಗೊತ್ತಾ? ಇವನು ಆಡಳಿತ ಸರಿ ಇಲ್ಲ ಅಂತ ದ್ವೇಷ ಮಾಡ್ತಿರೋದು, ಇವನು ಸರಿ ಇಲ್ಲ ಕ್ಯಾರೆಕ್ಟರ್ಸ್ ದ್ವೇಷ ಮಾಡ್ತಿದ್ದಾರೆ. ಆ ವಿದುರನ ಮಾತು ಕೇಳ್ಕೊಂಡು ದ್ವೇಷ ಮಾಡ್ತಿದ್ದಾರೆ ಅಂತೇಳಿ. ಪಾಂಡವರು ಸರಿ ಇಲ್ಲ, ವಿದುರನ ಮಾತು ಕೇಳ್ಕೊಂಡು ಅವ್ರು ಮೆಚ್ತಾ ಇದ್ದಾರೆ. ಅಂದರೆ ವಿದುರ ಟ್ರಿಕ್ ಮಾಡ್ತಾ ಇದ್ದಾನೆ, ನನಗೆ ಸಿಗಬೇಕಾದ ಅವ್ರು ಕೊಳ್ಳೋಕ್ಕೋಸ್ಕರ ತಂತ್ರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಸರಿ ಮಾಡಿದ್ದಾನೆ ವಿದುರ, ಅಪಾರ್ಥ ಮಾಡ್ಕೊಂಡಿಲ್ಲ, ತಂದೆನ ಮಿಸ್ಗೈಡ್ ಮಾಡ್ತಾನೆ. ಅದರಿಂದ ದೇತೇಷು ದೂರ ಗಮಿತೇಷು ನಿರಾಶ್ರಯತ್ವಾತ್ ಮಾಮೇವ ದುರ್ಬಲತೆಯ ಪರಿತಶ್ರಯಂತೆ. ಯಾವಾಗ ಪಾಂಡವರು ದೂರ ಹೋಗ್ಬಿಡ್ತಾರೋ, ಈಗ ಜನಗಳೆಲ್ಲ ಹೇಟ್ ಮಾಡ್ತಾರೆ ನನ್ನ, ಆಮೇಲೆ ನಿರ್ವಾಹ ಇಲ್ಲ ಅವರಿಗೆ, ನಾನೇ ರಾಜ. ಅವಾಗ ಏನು ಮಾಡ್ತಾರೆ? ಒಪ್ತಾರೆ ಅವರು. ಈಗ ಒಪ್ಪೋದಿಲ್ಲ, ಈಗೆಲ್ಲ ಗೊತ್ತಿದೆ ಈಗಾಗಲೇ ಅವನಿಗೆ, ಒಂದು ಹಾಲು ಅಗೇನೆಸ್ಟ್ ವೇವ್ ಇದೆ ಅಂತ ಗೊತ್ತಾಗಿದೆ ಅವನಿಗೆ. ಸದ್ಯಕ್ಕೆ ಇರುತ್ತೆ ಇದು, ಆಮೇಲೆ ಏನಾಗುತ್ತೆ? ಯಾಕೆ ಸಾಧನೆ ಸರಿ ಹೋಗುತ್ತೆ ಅಷ್ಟೇ. ಪರಿತಶ್ರಯಂತೆ ಟೋಟಲಿ ಸರೆಂಡರ್ ಆಗ್ತಾರೆ. ಆಮೇಲೆ ಭೀಷ್ಮಾದಯಶ್ಚ ನಹಿ ತನ್ನಿಕಟೆ ವಿರೋಧಂ ಕುರ್ಯುರ್ವಿನಶ್ಯತಿ ಗತೇಶು ಈ ಸೌಹೃದಂ ತತ್. ಮತ್ತೆ ಭೀಷ್ಮಾದಯಶ್ಚ ನಹಿ ತನ್ನಿಕಟೆ ವಿರೋಧಂ ಕುರ್ಯುಹು, ಭೀಷ್ಮಾದಿಗಳು ಕೂಡ ವಿದುರ ಇರೋವರೆಗೂ ಕೂಡ ನಮ್ಮ ಪಕ್ಷ ಪೂರ್ತಿ ಔಟ್ ಆ್ಯಂಡ್ ಔಟ್ ಸೇರೋದಿಲ್ಲ. ವಿದುರನ ಭಯ ಇದೆ ಅವರಿಗೆ. ಸ್ವರೂಪದಲ್ಲೂ ವಿದುರ ಶ್ರೇಷ್ಠ, ನ್ಯಾಯ ಬೇರೆ ಇದೆ ಆತನ ಹತ್ರ. ಆದ್ದರಿಂದ ಭೀಷ್ಮಾದಿಗಳು ಕೂಡ ವಿದುರನ ಸಪೋರ್ಟ್ ಇರೋವರೆಗೂ ಕೂಡ ಪಾಂಡವರಿಗೆ ಏನು ಮಾಡೋಕ್ಕೆ ಬರೋದಿಲ್ಲ. ವಿನಶ್ಯತಿ ಗತೇಶು ಈ ಸೌಹೃದಂ ತತ್. ಪಾಂಡವರು ಸ್ವಲ್ಪ ದೂರ ಹೋಗಿಬಿಟ್ರೆ ಏನಾಗುತ್ತೆ? ಸ್ವಲ್ಪ ದಿವಸ ಎಲ್ಲ ಕಡಿಮೆ ಆಗುತ್ತೆ. ಇದು ಆ್ಯಕ್ಚುಲಿ ತಂದೆ ಹೇಳಿದ ಸೌಹಾರ್ದ ಅಂಥೇಳಿ, ಆಮೇಲೆ ಅವರು ನಮ್ಮ ಕಡಿಮೆ ಆಗಿದ್ರೆ ಹೊಡೆದು ಬಿಡ್ಬೋದು ಅಂತ ಅಷ್ಟೇ. ತಂದೆ ಸುಮ್ಮನೆ ಹೆಸರಿಗೆ ಸೌಹಾರ್ದ ರಾಜ್ಯ ಕೊಡೋದಷ್ಟೇ, ಸ್ವಲ್ಪ ದಿವಸ ಅಷ್ಟೇ, ಅವನ್ನ ಅಡ್ಜಸ್ಟ್ ಮಾಡ್ತೇನೆ ಅಂತ ಅವ್ರು ಮನಸ್ಸು ನೋಡ್ಕಿರೋದು. ಗತೇಶು ಈ ಸೌಹೃದಂ ತತ್, ಇದೇ ತಂತ್ರ ಅವ್ರು ಹೇಳೋದು. ಮಂಥರಿ ಹೀಗೆ ಹೇಳೋದು. ರಾಮನ ಬಗ್ಗೆ ಜಾರಿ ಪ್ರೀತಿ ಇದೆ ಜನಗಳಿಗೆ. ಭರತನ ಬಗ್ಗೆ ನ್ಯಾಚುರಲಿ ಅವ್ರು ಯೋಚನೆ ಕೂಡ ಮಾಡಿಲ್ಲ ಜನಗಳು. ರಾಮನ ವನವಾಸ ಕಳಿಸ್ಬಿಡು, 14 ವರ್ಷ ವನವಾಸ ಅಂತ ಕಳಿಸ್ಬಿಟ್ರೆ ಹೋಗ್ಬಿಡ್ತಾನೆ. ಜನಕ್ಕೆ ಸಿಟ್ಟು ಬರುತ್ತೆ ಮೊದಲೆಲ್ಲ. ನಿಧಾನಾಗಿ ಏನು ಮಾಡ್ತಾರೆ? ಅದನ್ನ ಮರೀತಾರೆ. ನೋಡಿ, ಪಬ್ಲಿಕ್ ಮೆಮೊರಿ ಶಾಲ್ಟ್ ಅಂತ ಅವತ್ತು ಬಂತರೇ ಹೇಳಿದ್ದಾಳೆ. ನಿಜವಾಗ್ಲೂ ಮರ್ತು ಬಿಡುತ್ತೆ. ಯಾಕೆ? ಅಲಾಂಗ್ ವಿತ್ ಕಾಂಟ್ಯಾಕ್ಟ್ ಏನಾಗುತ್ತದೋ ಬೆಳೆಯುತ್ತೆ. ಕಾಂಟ್ಯಾಕ್ಟ್ ಇಲ್ಲದೆ ಹೋದರೆ ಬಿಟ್ಟು ಹೋಗುತ್ತೆ. 14 ವರ್ಷ ಸಫಿಷಿಯೆಂಟ್ಲಿ ಬಿಗ್ ಗ್ಯಾಪ್ ಅದು. ಅದರಿಂದ ಏನಾಯಿತು? ಯಾತಕ್ಕೆ ಗೊತ್ತ ಹೇಳಿದ್ದು ಅವಳು, 14 ವರ್ಷ ಯಾತಕ್ಕೆ ಬಂದು ಕೂತ್ರ ಇದೆ. 14 ವರ್ಷ ಅಂತ ಯಾಕೆ ಕೇಳಬೇಕಾಗಿತ್ತು ಅಂದರೆ 14 ವರ್ಷಕ್ಕೆ ಕರೆಕ್ಷನ್ ಹೋಗ್ಬಿಡುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಭರತ ಅಷ್ಟೊತ್ತಿಗೆ ಡೀಪ್ ರೊಟೇಟ್ ಆಗ್ತಾನೆ, ಯೋಚನೆ ಇಲ್ಲ. ಇದೆಲ್ಲ ಅವನು ಅಲ್ಲಿ ಮಂಥರೆ ಅಲಕ್ಷ್ಮಿ ಹೇಳಿದ್ದು, ಇಲ್ಲಿ ದುರ್ಯೋಧನ ಹೇಳೋದು. ಗಂಡ ಹೆಂಡತಿ ಇದು ರೋಲ್ಗಳಿದು. ಅದಕ್ಕೆ ಹೇಳ್ತಾರೆ, ಹೆಂಡತಿಯಿಂದ ರಾಮಾಯಣ ಆಯಿತು, ಗಂಡನಿಂದ ಮಹಾಭಾರತ ಆಯಿತು. ಅವಳು ಹೆಂಡತಿ ಹಾಳು ಮಾಡಿದ್ರು, ಗಂಡ ಇವಳು ಹಾಳು ಮಾಡಿದ್ರು, ಸರ್ವನಾಶ ಆಯ್ತು. ಆಗಿದ್ದೇನೋ ಮನೆ ಹಾಳಿತನ ಮಾಡಿದ್ರು, ಇಡೀ ವಂಶನೇ ನಾಶ ಮಾಡಿದ್ರು ಕೊನೆಗೆ. ಏತೇಷು ದೂರ ಗಮಿತೇಷು ನಿರಾಶ್ರಯತ್ವಾತ್ ಮಾಮೇವ ದುರ್ಬಲತೆಯ ಪರಿತಶ್ರಯಂತೆ ಭೀಷ್ಮಾದಯಶ್ಚ ರಹಿತ ನಿಕಟೇ ವಿರೋಧಂ
ಕುರುರು ವಿನಶ್ಯತಿ ಗತೇಶು ಹಿ ಸೌಹೃದಂ ತತ್ ಭೇದ ಕುಲಸ್ಯ ಭವಿತಾ ಕುಲನಾಶ ಹೇತು ಅಸ್ಮಾಭಿರೇಷು ಸಹಿತೇಷು ಪುರೇ ವಸತ್ಸು ತಸ್ಮಾದುಪಾಯ ಬಲತಃ ಪ್ರತಿಯಾಪನೀಯಾಃ ತೇ ವಾರಣಾವತಮಿತೋ ವಿಹಿತೋಪ್ಯುಪಾಯಃ ಭೇದಃ ಕುಲಸ್ಯ ಭವಿತಾ ಕುಲನಾಶ ಹೇತು ಅಸ್ಮಾಭಿಃ ಯೇಷು ಸಹಿತೇಷು ಪುರೇ ವಸತ್ಸು. ನಾವಿವರು ಬಟ್ಟಣ ಜೊತೆಯಾಗಿದ್ದು ಬಿಟ್ರೆ ಕುಲಸ್ಯ ಭೇದ ವಂಶ ಒಡೆದು ಹೋಗುತ್ತೆ, ವಂಶ ಹಾಳಾಗುತ್ತೆ. ಕೊನೆ ನಮಗೆ ಜಗಳ ಬರುತ್ತೆ, ವಂಶ ಇದರಿಂದ ಹಾಳಾಗೋದು ವಂಶರೇ, ಮುಂದೆ ಆಗಿದ್ದು ಅದೇ. ತಸ್ಮಾತ್ ಉಪಾಯ ಬಲತಃ ಪ್ರತಿಯಾಪನೀಯಾಃ ತೇ. ಇದನ್ನೆಲ್ಲ ಗುಟ್ಟಾಗಿ ಮಾಡಬೇಕು. ಔಟ್ ಮಾಡಿದರೆ ಮತ್ತೆ ಗಲಾಟೆ ಇಲ್ಲೇ ಶುರುವಾಗುತ್ತೆ. ಅದಕ್ಕೇನು ಮಾಡಬೇಕು, ಮೇನೆಗೆ ನೆಪ ಕೊಟ್ಟು ಹೊರ ಸಾಗ ಹಾಕಿಬಿಡ್ಬೇಕು. ಉಪಾಯವಾಗಿ ಅವ್ರನ್ನ ಏನು ಮಾಡಬೇಕು, ಸಾಗ ಹಾಕಬೇಕು. ಪದ ಇರುತ್ತೆ, ಅನ್ವಾಂಟೆಡ್ ಪೀಪಲ್ ಏನು ಮಾಡಬೇಕು, ಸಾಗ ಹಾಕಬೇಕು ಅಂಥೇಳಿ. ತಸ್ಮಾದ್ ಉಪಾಯ ಬಲತಃ ಪ್ರತಿಯಾಪನೀಯಾಃ ತೇ ವಾರಾಣಾವತ ಕಳಿಸ್ಬಿಟ್ರೆ ಹಿತೋ ವಿಹಿತೋಪ್ಯುಪಾಯ, ಇಲ್ಲಿಂದ ಕಳಿಸ್ಬೇಕು. ಅದಕ್ಕೊಂದು ಪ್ಲಾನ್ ಮಾಡಿದ್ದೇನೆ ಸರ್, ಮತ್ತೆ ಅದಕ್ಕೊಂದು ಪ್ಲಾನ್ ಇದೆ ರೆಡಿ. ಪ್ಲಾನ್ ABCD ಇದೆಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನೀಗ. ಯಾಪನೀಯನ ಕಳಿಸಲ್ಪಡಬೇಕು, ಅದೇ ಹೇಳಿ ಅಲ್ಲಿ ತಪ್ಪದು. ಎಲ್ಲ ಅರ್ಥ ಆದೇನೆ, ಯಾಪನೀಯ ಪ್ರತಿ ಇಂಪಾರ್ಟೆಂಟ್. ಅಲ್ಲಿ ವಾಪಸ್ ಕಳಿಸ್ಬೇಕು, ಅಲ್ಲಿ ಕಳಿಸ್ಬಿಟ್ರೆ ಆಯ್ತು. ವಿಷ್ಣುರು ಜಯಂತ ಇತಿ ಶಂಭು ಸಹಾಯ ಆಸ್ತೆ ದೇವೋತ್ಸವಶ್ಚ ಸುಮಹಾನ್ ಭವಿತಾತ್ರ ಸುಷ್ಟು ಭಕ್ತಾಶ್ಚ ತೇಹಿ ನಿತರಾಮರಿಶಂಖ ಪಾಣೌ ತ್ವಚ್ಚೋದಿತಾಃ ಸಮುಪಯನಂತಿ ತಮುತ್ಸವಂ ದ್ರಾಕ್. ಅಲ್ಲೇನಾಗಿದೆ, ಒಂದು ವಾರಣಾವತದಲ್ಲಿ ಉತ್ಸವ ನಡೀತಾ ಇದೆ ಅಂತ ಹೇಳ್ತಾನೆ. ವಿಷ್ಣು ಜಯಂತಹ ಇತಿ ಶಂಭು ಸಹಾಯ ಆಸ್ತೆ. ವಾರಣಾವತದಲ್ಲಿ ಶಿವನ ದೇವಸ್ಥಾನ ಇದೆ, ವಿಷ್ಣು ದೇವಸ್ಥಾನ ಇದೆ. ಪ್ರಧಾನವಾದದ್ದು ವಿಷ್ಣುವಿನ ದೇವಸ್ಥಾನ. ಅಲ್ಲಿರೋ ವಿಷ್ಣುವಿಗೆ ಜಯಂತ ಅಂತ ಹೆಸರು, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಆ ಹೆಸರಿದೆ, ಗೊತ್ತಾಯ್ತಾ. ಅಲ್ಲಿ ರುದ್ರದೇವರ ಗುಡಿನೂ ಇದೆ, ಪ್ರಧಾನ ವೈಷ್ಣವ ದೇವಸ್ಥಾನ. ಯಾಕೆ ಒತ್ತು ಕೊಡ್ತಾನೆ, ಪಾಂಡವರಿಗೆ ವೈಷ್ಣವರಾದ್ರಿಂದ ಅಲ್ಲಿ ಹೋಗಕ್ಕೆ ಇಷ್ಟಪಡ್ತಾರೆ ಅಂತ ಅರ್ಥ. ಬರೀ ಅಪ್ರಧಾನ ಇದಾಗಿಬಿಟ್ರೆ, ಶೈವ ಕ್ಷೇತ್ರ ಆದರೆ ವೈಷ್ಣವರು ಹೋಗೋದಿಲ್ವಲ್ಲ, ಮತ್ತು ಅಷ್ಟು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಅಂಬ ಇವನೇ ಎಲ್ಲ ಊಹಾಪೋಹ ಮಾಡ್ಕೊಂಡು ಮಾತಾಡ್ತಾ ಇದ್ದಾನೆ. ಸೊ ವೈಷ್ಣವ ಕ್ಷೇತ್ರವಾದ್ದರಿಂದ ಹೋಗಕ್ಕೆ ಭಾರಿ ಅನುಕೂಲ ಆಗುತ್ತೆ. ಆಸ್ತೆ ದೇವೋತ್ಸವಚ್ಚ ಸುಮಹಾನ್ ಭವಿತಾತ್. ಇಷ್ಟರಲ್ಲಿ ದೊಡ್ಡ ಉತ್ಸವ ಇದೆ, ಉತ್ಸವ ದೊಡ್ಡ ರಥೋತ್ಸವ ಎಲ್ಲ ನಡೀತಾ ಇದೆ. ನೋಡ್ಕೊಂಬನ್ನಿ ಅಂತ ಕಳಿಸ್ಬಿಟ್ರೆ ಆಯ್ತು, ಅವ್ರನ್ನ ನೋಡ್ಕೊಂಬನ್ನಿ ಅಂತ ಕಳಿಸೋದು. ಭಕ್ತಾಶ್ಚತೇಹಿ ನಿತರಾಮ್ ಹರಿಶಂಖ ಪಾಣು. ಹರಿಚಕ್ರ ಚಕ್ರಶಂಖಪಾಣಿಯಾದ ಕೃಷ್ಣನಲ್ಲಿ ಭಾರಿ ಭಕ್ತಿ ಅವರಿಗೆ. ತ್ವಚ್ಚೋದಿತಾಹ, ನೀನು ಹೋಗು ಅಂತ ಹೇಳಿಬಿಟ್ರೆ ತಕ್ಷಣ ಹೊರಟುಬಿಡ್ತಾರೆ. ಉತ್ಸವಕ್ಕೆ ದೇವರು ಅದು ವಿಷ್ಣು ಉತ್ಸವಕ್ಕೆ ಬಿಡ್ತಾರೆ, ಹೋಗಿಬಿಡ್ತಾರೆ. ಉಪಯಾಂತಿ ತಮುತ್ಸವಂ ದ್ರಾಕ್, ಅವ್ರು ಕೂಡಲೇ ಹೊರಟೇ ಬಿಡ್ತಾರೆ. ಭಾಳ ಸುಲಭ ಕಳಿಸ್ಬೋದು ಅಂತ ಅರ್ಥ. ಭಾರಿ ಸುಲಭ ಕಳಿಸ್ಬಿಡೋದಲ್ಲ, ಉತ್ಸವದ ನೆಪ ಮಾಡಿ ಕಳಿಸ್ಬಿಡ್ಬೋದಲ್ಲ. ಅವ್ರು ವಿಷ್ಣು ಭಕ್ತರಾದ್ದರಿಂದ ಹತ್ತಿರ ಬಂದಿದೆ, ಬೇಗ ಕಳಿಸ್ಬೋದು. ಉತ್ಸವ ದೂರ ಇಲ್ಲ, ಹತ್ತಿರದಲ್ಲೇ ಇದೆ. ಆದ್ದರಿಂದ ಆ ನೆಪ ಹಾಕಿ ಕಳಿಸ್ಬಿಡು. ಅಜ್ಞಾಪ್ಯ ಮತ್ಪುರುಷತಾಂ ಪರುಷೈರ್ಬದೀಯೈ ಮಧ್ಯಸ್ಥವದ್ ಬಹುಗುಣ ವಿದಿತಾಶ್ಚ ತತ್ರ ತೇಷಾಂ ಪುರೋತ್ರ ಗಮನಾಭಿರುಚಿಶ್ಚ ಜಾತಾ ದ್ರಷ್ಟುಂ ಪುರಂ ಬಹುಗುಣಂ ನನು ಪಾಂಡವಾನಾಂ. ಇನ್ನು ಬಾರಿ ಹೇಳ್ತಾನೆ ಅವನು, ಲಾಸ್ಟ್ ವರ್ಡ್ ಇದರಲ್ಲ ಒಂದೀಗ. ಜೊತೆಗೆ ಏನು ಮಾಡಿದ್ದೇನೆ, ಅವ್ರು ಹೋಗೋ ಬುದ್ಧಿ ಹುಟ್ಸ ಮಾಡಿಬಿಟ್ಟಿದ್ದೇನೆ ಆಗಲೇ. ಅಜ್ಞಾಪ್ಯ ಮತ್ಪುರುಷತಾಂ, ನಮ್ಮ ಜನ ಎಲ್ಲ ಕಡೆ ಬಿಟ್ಬಿಟ್ಟಿದ್ದೇನೆ. ಅವರೆಲ್ಲ ಮಾತಾಡೋಕೆ ಏನು ಉತ್ಸವ ಅಂತ ಹೇಳ್ತಾ ಇದ್ದಾರೆ. ಇವ್ರು ಹೋಗ್ಬೇಕು, ಇವ್ರು ಆ ರೀತಿ ತುಂಬ ಜನ ಕೇಳಿದ ನಾನು ಹೋಗ್ಬೇಕು ಅಂತ ಹೊರ್ಕೋತಾರಲ್ಲ. ಅಜ್ಞಾಪ್ಯ ಮತ್ಪುರುಷತಾಂ, ನನ್ನವರಂತೂ ಗೊತ್ತಾಗಬಾರ್ದು. ಆ ರೀತಿ ಮಾಡಿ ಎಲ್ಲ ಕಡೆ ಸುದ್ದಿ ಹಬ್ಬಿಸ್ಬಿಟ್ಟಿದ್ದೇನೆ. ಪಾಂಡವರಿಗೆ ಬೇಡ ಹಾಗೆ. ಅವ್ರಿಗೇನಾಗಿದೆ ಈಗ, ಹಾಗಿದ್ರೆ ನಾವು ಹೋಗ್ಬೇಕಂತ ಭಾವನೆ ಬಂದುಬಿಟ್ಟಿದೆ ಈಗಾಗಲೇ. ಒಂದು ಮಾತು ಹೇಳಿದ್ರೆ ಸಾಕು ಹೊರಟುಬಿಡ್ತಾರೆ, ತಿಳಿತಾ. ಕಾಯ್ತಾ ಇದ್ದಾರೆ ಎಲ್ಲ ಹೇಳ್ತಿರೋದು ಇವರು. ತೇಷಾಂ ಪುರೋತ್ರ ಗಮನಾಭಿರುಚಿಶ್ಚ ಜಾತ. ಈಗಾಗಲೇ ಆ ಪಟ್ಟಣಕ್ಕೆ ಹೋಗೋ ಅವಸ್ಥೆ ಬಂದುಬಿಟ್ಟಿದೆ. ಜಾತಾ ದ್ರಷ್ಟುಂ ಪುರಂ ಬಹುಗುಣಂ ನನು ಪಾಂಡವಾನಾಂ. ಒಳ್ಳೆ ಪಟ್ಟಣ ಅದು, ಭಾಳ ಗುಣಗಳಿದೆ ಅದರಲ್ಲಿ. ಪಾಂಡವರಿಗೆ ಅಭಿರುಚಿ ಬಂದಿದೆ. ಇಷ್ಟೆಲ್ಲ ಪ್ಲಾನ್ ಮಾಡಿದ್ದೇನೆ. ಸೊ ನೀನು ಹೂ ಅಂತ ಕಳಿಸ್ಬಿಟ್ರೆ ಎಲ್ಲ ಕೆಲಸ ಮುಗಿದೋಯ್ತು. ಇಷ್ಟು ಬಂದು ಅವನು ಸಾಯೋ ಪ್ರಸ್ತಾಪ ಮಾಡಿ, ಪಾಂಡವರು ಸಾಯಿಸೋ ಪ್ರಸ್ತಾಪ ಬಂದಿರೋದಷ್ಟೇ, ಇನ್ನೇನೇ ಇಲ್ಲ. ಇಷ್ಟು ಅವನ ಮಾತು, ಎಷ್ಟು ಲಾಂಗ್ ಇದೊಂದು, ಎಷ್ಟು ಡೀಟೇಲ್ ಪ್ರತಿಯೊಂದು ಹೇಳ್ತಾ ಬಂದೆ ಏನೇನು ಮಾಡ್ತೀನಿ ಅಂಥೇಳಿ. ದುಷ್ಟರ ಯೋಜನೆಗಳ ಒಂದು ಸ್ವರೂಪ ಇದೆ. ಎಷ್ಟು ಹಿಸ್ಟ್ರಿ ತೆಗೆದು ನೋಡಿ, ಈ ರೀತಿಯೇ ಆಗ್ತಾ ಬಂದಿರೋದು. ನಂಬಿಕಸ್ಥರು ದ್ರೋಹ ಮಾಡೋದು, ಒಳೊಳಗೆ ಸಂಚು ಮಾಡೋದು, ಬೇಕಾದವ್ರು ಮನಸ್ಸು ಕೆಡಿಸೋದು, ಇವೆಲ್ಲ ಕುತಂತ್ರಗಳು. ದುರ್ಯೋಧನ ಈ ರೀತಿ ಮಾಡಿ ಪಾಂಡವರನ್ನ ದೂರ ಕಳಿಸೋ ಪ್ಲಾನ್ ಮಾಡಿದ್ದಾನೆ. ಏನು ಕೆಲಸ ಆಗಬೇಕು ಅಂದರೆ ನೀನು ಹೋಗು ಅಂತ ಹೇಳ್ಬೇಕಷ್ಟೇ, ಇನ್ನೇನಿಲ್ಲ. ಡ್ರಾಫ್ಟ್ ರೆಡಿ ಸಿಗ್ನೇಚರ್ ಹಾಕೋದು ಈ ಕೆಲಸ ಅಷ್ಟೇ. ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಹೋಗೋದು ಬಾಯಲ್ಲಿ ಹೇಳೋದು ಆಗಿನ ಕಾಲಕ್ಕೆ ಅಷ್ಟೇ. ಈಗೆಲ್ಲ ರೈಟಿಂಗ್ನಲ್ಲಿ ಗೊತ್ತಾಯ್ತಾ, ಜಸ್ಟ್ ಒಟ್ಟಿವರೆ ಸಿಗ್ನೇಚರ್. ಕೆಲಸ ಸೈನ್ ಮಾಡಿಬಿಡಿ, ಆಮೇಲೆ ಮಾತಾಡ್ತಿರುತ್ತೆ ವಿಷಯ, ಆಮೇಲೆ ಹೇಳ್ತಿರುತ್ತೆ. ಒಂದು ಸೈನ್ ಮಾಡಿಬಿಡು ಅಂತ ಹೇಳ್ತಾರೆ, ಮಾಡಿಬಿಡ್ತಾರೆ, ತೊಗೊಂಡೋಗ್ಬಿಡ್ತಾರೆ. ಆಮೇಲೆ ಹೇಳೋದೇ ಇಲ್ಲ, ಬರ್ತೀನಿ ಅಂತ ಹೋಗಿಬಿಡ್ತಾರೆ, ಮೋಸ ಮಾಡ್ತಾರೆ. ಇದೆಲ್ಲ ಎಷ್ಟು ಕೆಟ್ಟವರಿದ್ದಾರೆ ಯೋಚನೆ ಮಾಡಬೇಕು.
ನಮ್ಮನೆ ಯಾರೋ ಬಂದು ಹೇಳಿದರು, ಯಾರೋ ಒಬ್ಬ ಹೇಳ್ಬೇಕಾರನ್ನ